ಮತ್ತು ಎಷ್ಟು 3 ಶನಿ ಬುಕ್ಕು 6 ಶನಿ ಸಾಲಿ ನಮ್ಮದು. ಈಗ ಲಕ್ಷ ಕೊಟ್ರೂ ಸರಿ ಹೋಗಲ್ದಲ್ಲ. ಮನೆಯೋಸ್ ಮಂದಿ ಗಂಡ ಹೆಂಡ್ರು ದುಡ್ದು ಪಗಾರನು ಮಕ್ಕಳಿಗೆ, ಹೊಲ್ದು ಮಾಲ್ ಬಂದ್ರೂ ಮಕ್ಕಳಿಗೆ ಅಂಥ ಸಾಲಿ ಬಂದವ ಈ ಕಾಲಕ್ಕೆ. ಮತ್ತೇನು ಮಾಡ್ಬೇಕು, ಗೌರ್ಮೆಂಟ್ ಫಿಕ್ಸ್ ತೆಗ್ದಾರಿ, ಗೌರ್ಮೆಂಟ್ ಸಾಲಿ ಬಿಟ್ಟಾರ, ಪ್ರೈವೇಟ್ ಸಾಲಿಗೆ ಹಚ್ತಾರ. ನಮ್ಮ ಮಕ್ಕಳು ಅಂತಂದ್ರೆ ನನಗೆ ಏನಿತ್ತು ಶಾಲೆ ಕಲ್ತು ಹಿಂಗೇನೋ ನೌಕರಿ ಮಾಡಬೇಕು, ನಮ್ಮ ತಂಗಿಗಳಿಗೆಲ್ಲ ಹಿಂಗೇನೋ ಒಂದು ಉದ್ದೇಶ ಇತ್ತು. ಹಂಗೆ ಹೇಳ್ತಿದ್ದಿಲ್ಲ ಸರ್. ನಮ್ಮ ಅಜ್ಜಿ ಇದ್ರು ಸರ್, ಅವರು 105 ವರ್ಷ ಆಗಿತ್ತು. ಅವರು ಇಷ್ಟ ಆದ ಮದ್ವೆ ಮಾಡ್ತೀನಿ, ನನ್ನ ಹೆಸರು ಉಳಿಸ್ಬೇಕು ಅಂದ್ರೆ ರೊಕ್ಕ ಗಳಿಸಿ ನೀವು ಜಾಬ್ ಮಾಡೇ ಅಂತಲ್ಲ, ನಾವು ಎಲ್ಲಿ ಮನೆಗೆ ಮದುವೆ ಮಾಡಿ ಕೊಡ್ತೀವಲ್ಲ ಅಲ್ಲಿ ಹೆಸರು ತಂದ್ರಿ ಅಂದರೆ ನಮಗೆ ಕೋಟಿ ಗಳಿಸಿದಂಗೆ ಅಂತ ಹೇಳಿ ಸರ್ ಎಲ್ಲ ಮಕ್ಳಿಗೆ ಅಷ್ಟೇ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಹಾಂ ಓಕೆ. ಸ್ಕೂಲ್ ಒಳಗೆ 3 ಇದ್ದು ಸರ್. 3 ಬಾವಿ ಯಾರ ಸ್ಕೂಲ್ನವ್ರ? ಜಾಗ ತಗೊಂಡದ್ದು ಇದು ಐತ್ರಿ ಸರ್. ಅಲ್ಲ ಸ್ಕೂಲ್ನವ್ರು ಮುಚ್ಚಿದ್ರ? ಇಲ್ಲ ರೀ, ಸ್ಕೂಲ್ ಅಲ್ರಿ, ಗೌರ್ಮೆಂಟ್ ಸರ್. ಅಯ್ಯೋ ಶಿವನೇ. ಹಾಂ 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 ಓಕೆ. ಓ ಈ ಮನೆನೋ ವಿಶೇಷವಾಗಿದೆ ರೀ ಸರ್. ಈ ಮನೆ ತುಂಬಾ ವಿಶೇಷ ಅದ. ಇದು ಮಠ ರೀ ಸರ್. ಮಠ ಇದೆ. ಹಾಂ ಬರ್ರಿ. ಓಕೆ. ನಾನು ಫಸ್ಟ್ ಕರ್ಕೊಂಡು ಬಂದು ಮಕ್ಳಿಗೆ ತೋರಿಸಿದ್ದು ಈ ಬಾವಿ ರೀ ಸರ್. ಹಾಂ ಈ ಬಾವಿನೇ ಯಾಕೆ ತೋರಿಸಿದೆ ಅಂತಂದ್ರೆ ಇವ್ರು ನಂಗೆ ಪರಿಚಯ ಆದ್ರು. ಫಸ್ಟ್ ಪರಿಚಯದಾಗ ಬರ್ರಿ ಅಂತೇಳಿ ಈ ಬಾವಿಗೆ ಮಕ್ಳಿಗೆ ತೋರಿಸಿದಾಗ ಭಾಳ ಖುಷಿ ಆದ್ರು ಸರ್. ಹಾಂ ಇಲ್ಲಿ ಗಿರ್ಕಿ ಅಂತಂದ್ರೆ ಇಲ್ಲಿ ಇರ್ತಾವ, ಅದೇ ಗಡೆ ಹಾಕ್ತಾರಲ್ಲ, ಇಲ್ಲಿ ಹಾಕಿ ಸೇರ್ತಿದ್ರು. ಇದು ಒಂದು. ಓ ಅದ್ಭುತ. ಮೇಡಮ್ ಅವ್ರೆ ಒಂದು ಮಾತು ಹೇಳ್ತಿದ್ರು ಮೇಡಮ್ ಅವರು, ಈ ಊರಲ್ಲಿ ಇರೋ ಹೆಣ್ಮಕ್ಳಿಗೆ ಎಲ್ಲರಿಗೂ ಈಜು ಬರುತ್ತೆ ಅಂತ. ಹೌದು ಸರ್. ಸರ್ ಎಲ್ಲರೂ ಏನು ಮಾಡ್ತಿದ್ರು, ಬಟ್ಟೆ ಒಗಿಲಿಕ್ಕೆ ಮತ್ತು ಈಗ ಹಬ್ಬ ಹರಿದಿನಗಳಿದ್ವು ಅಂದರೆ ದೊಡ್ಡ ಈಗ ಬೆಡ್ಶೀಟು ಅದು ಇರ್ತದಲ್ರಿ, ಕೌದಿಗಳಂತೀವಿ ನಾವು ಹಳ್ಳಿಗಳದ, ಅದೆಲ್ಲ ಒಗಿಬೇಕು ಅಂತಂದ್ರೆ ಅವ್ರು ಏನು ಮಾಡ್ತಿದ್ರು, ಬಾವಿ ನೀರಲ್ಲಿ ಬುಟ್ಟಿದಾಗೋ ಬಕೆಟ್ನ ಹೋಗಿದ್ರು ಸ್ವಚ್ಛ ಆಗಲ್ಲ ಅಂತ ಹಳ್ಳಗಳಲ್ಲಿ ಹೋಗ್ತಿದ್ರು. ಹಳ್ಳಗಳಲ್ಲಿ ತೊಗೊಂಡು ಅಲ್ಲೇ ಎಲ್ಲ ಸ್ವಚ್ಛ ಮಾಡ್ಕೊಂಡು ಅವ್ರು ಈಜಾಡ್ತಿದ್ರು ರೀ. ಈಜಾಡ್ಕೊಂಡು ಅದು ಅವ್ರು ಒಂದು ಹವ್ಯಾಸ ಆಗಿಬಿಡ್ತು. ಅದು ಆರೋಗ್ಯಕ್ಕೂ, ಅದು ಹಿಂದಿನವ್ರು ಏನು ಮಾಡಿದ್ರು ಅದು ಒಳ್ಳೇದಲ್ರಿ. ಅವ್ರ ಆರೋಗ್ಯನೂ ಚೆನ್ನಾಗಿರ್ತಿತ್ತು. ಮತ್ತು ಅಲ್ಲೇ ಅವ್ರ ಒಂದು ಅವಾಗ ಈಗ ಅವಕಾಶಗಳವ ಸರ್ ಎಲ್ಲ ಹೆಣ್ಮಕ್ಳು ಹೊರಗಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಅದು ಅವಾಗ ಏನಾಗ್ತಿತ್ತು, ಅವ್ರು ಅಂಥ ಒಂದು ಪ್ರದೇಶಕ್ಕೆ ಹೋದ್ರೆ ಅವ್ರಿಗೆ ಒಂದು ತವ್ರ ಮನೆಗೆ ಹೋದಂಗೆ ಆಗ್ತಿತ್ತು. ಅವ್ರ ಭಾವನೆಗಳಲ್ಲೇ ವ್ಯಕ್ತಪಡಿಸ್ಕೊಂಡು ಒಬ್ರಿಗೊಬ್ರು ಸಲಹೆ ತಗೊಂಡು. ಈಗ ಏನು ಮಾಡ್ತೀರಿ ಸರ್, ನಾವು ಈಗಿನಲ್ಲಿ ಏನೋ ಮನೇಲಿ ಕೆಲವು ಜಗಳಗಳಾದವು ಅಂದ್ರೆ ಗಂಡಾಗ ಬಿಟ್ಕೊಂಡು ಒಂದು ಬಾಸ್ಕೆಟ್ ತೊಗೊಂಡು ಬಸ್ಗಳಿರ್ತಾವ ಊರಿಗೆ ಹೋಗ್ಬಿಡ್ತೀವಿ. ಹಂಗಿಲ್ಲ. ಅವಾಗ ಹಿಂಗೆ ನನ್ನ ಗಂಡ ಹಿಂಗೆ ಏನೋ ಜಗಳಗಳಾಯ್ತು, ನಮ್ದು ಹಿಂಗೆ ಮನಸ್ತಾಪಗಳಾದವು ಅಂತಂದ್ರೆ ಹಂಗಲ್ಲ, ಹಿಂಗೆ ತಾಳ್ಕೊಳ್ಬೇಕು ಅಂತ ಎಷ್ಟೋ ಮಹಿಳೆಯರು ಹೇಳ್ಕೊಂಡು ನನ್ನ ಗಂಡ ಅದಕ್ಕಿಂತ ಜಾಸ್ತಿ ಒಂದು ತೊಂದರೆ ಕೊಡ್ತಿದ್ನೋ, ಆದರೂ ಕೂಡ ನಾವು ಹಿಂಗಿದ್ದೀವಿ, ಹಿಂಗಿದ್ರೆ ನಮ್ಮ ಜೀವನ ಅಂತೇಳಿ ಕೂಡ ಸಲಹೆಗಳಲ್ಲಿ ಸಿಗ್ತಿದ್ವು ರೀ. ಅವು ಒಳ್ಳೆ ಒಂದು ಅಭ್ಯಾಸನ ಇತ್ತು ಸರ್. ಈಗ ಇದು ನಿಮಗೆ ಈಜು ಬರ್ತದ ಸರ್? ನನಗೆ ಈಜು ಬರಲ್ಲ, ಯಾಕಂದ್ರೆ ನಾನು ಈ ಊರಲ್ಲಿ ಹುಟ್ಟಿಲ್ಲ ಸರ್. ನಾನು ಈ ಊರು ಸೊಸೆ. ಆ ಅವಕಾಶ ನಾನು ಕಳ್ಕೊಂಡಿನಿ. ಹೌದು ಸರ್. ಎಲ್ಲ ಮಹಿಳೆಯರಿಗೆ ಈಜು ಬರ್ತಾವೆ, ಎಲ್ಲರಿಗೂ ಬರ್ತದ್ರಿ ಸರ್. ಈಗ ನೀವು ಈಗ ಉಪಯೋಗ ಮಾಡ್ತಿದ್ದೀರಿ? ಹೌದು ಸರ್. ಹೌದು ಸರ್. ನಿಮಗೆ ಯಾರು ಬಂದು ಹೇಳಿಲ್ವಾ? ಯಾರು ವಾಸ್ತುಗಿಸ್ತು ಬರ್ಲಿಲ್ವಾ ಸರ್? ನಮ್ಗೇನು ಹೇಳಿಲ್ಲ. ಆದ್ರೆ ನಮ್ಮ ಹಿರಿಯರು ಅವರ ಒಂದು ಆಸ್ತಿ ಜೊತೆಗೆ ನಾವು ಅವ್ರ ಭಾವನೆಗಳ ಜೊತೆಗೆ ಇದ್ದೀವಿ ಸರ್. ಯಾರು ಹೇಳಿದ್ರು ನಾವು ಕೇಳಿಲ್ಲ. ಅವ್ರು ಏನೇ ಮಾಡಿದ್ರೆ ಹಿರಿಯರು ಏನ್ ಮಾಡಿರ್ತಾರ ಸ್ವಲ್ಪ ಸಂಪ್ರದಾಯಗಳು ಅವ್ರು ಕರೆಕ್ಟ್ ಮಾಡಿರ್ತಾರೆ. ಅವ್ರಕ್ಕಿಂತ ನಾವೇನು ಶಾಣ್ಯರಲ್ಲ ಅಂತ ಹೇಳಂದ್ರೆ ಅದು ಹಂಗೆ ಬಳಸ್ಕೊಂಡೆ ಬಳಸ್ತಾನೆ ಇದೀವಿ ಸರ್. ನಾವು ಅಡಿಗೆ ಕೂಡ ಇದೇ ಯೂಸ್ ಮಾಡ್ತೀವಿ. ಹೌದು ಸರ್. ಮೋಟರ್ ಹಾಕೊಂಡಿದ್ರಿ? ಮೋಟರ್ ಈಗ ನಾವು ಫಿಟ್ ಇಲ್ಲ ಸರ್. ಈಗ ಮೋಟರ್ ಹಾಕೊಂಡಿವಿ. ಸೇದ್ಲಿಕ್ಕೆ ನಮಗ ಆಗಲ್ಲ. ಆದ್ರೆ ಮೊದ್ಲು ನಾವು ಸೇತಿದ್ದೀವ್ರಿ. ಯಾವತ್ತೂ ಬತ್ತಿಲ್ಲ ನೀರು? ಇಲ್ಲ ಸರ್. ಅವಾಗ ಹಿಂದೆ ಬರಗಾಲ ಅಂತ ಬರ್ತಿತ್ತಂತಲ್ರಿ, ನಮ್ಮ ಅತ್ತಿಯವ್ರವ್ರು ಹೇಳೋದು. ಬರಗಾಲ ಬಂದ್ರು ಊರಾಗ ಎಲ್ಲಾ ಬಾವಿಗಳು ಬತ್ತು ಹೋದ್ರು ಕೂಡ ನಮ್ಮ ಬಾವಿ ಬತ್ತಿಲ್ಲ ಅಂತ ಸರ್. ಹೌದು ಸರ್. ನೀರು ಎಲ್ಲಿವರೆಗೆ ಬರ್ತಿತ್ತು ಸರ್? ಇಲ್ಲಿಂದ ಈಗನೂ ಮಳೆ ಬಂತಂದ್ರೆ ಫುಲ್ ಇಲ್ಲಿ ಪ್ಯಾಕ್ ಆಗ್ತದೆ ಸರ್. ಫುಲ್ ಆಗ್ತದೆ. ಮತ್ತೆ ಇದು ಜಾಸ್ತಿ ಸರ್. ಇದು ಮಕ್ಕಳದು ಏನೋ ಆಗ್ಬಾರ್ದು, ಅಪಾಯ ಆಗ್ಬಾರ್ದು ಅಂತ ಇಷ್ಟು ಕಲ್ ಹಾಕಿದ್ದಾರೆ. ರೀ ಸರ್. ಹಿಂದಿನ ಹಿರಿಯರು ಮಾಡಿದಾರ್ರಿ ಸರ್. ಹಿಂದಿನ ಹಿರಿಯರು. ಈಗ ನಿಮ್ಮಂಗೆ ಭದ್ರ ಆಗಿ ಇಟ್ಕೊಂಡ್ಬಿಟ್ರೆ ಈ ಊರಲ್ಲಿ ನಿಜಕ್ಕೂ ನನಗೆ ದುಃಖ ಆಗ್ತದೆ. ಅವ್ರು ಅಷ್ಟು ಹೋರಾಟ ಮಾಡಿ ಏನೇನೋ ಮಾಡ್ತಾ ಇದ್ರು, ಮುಚ್ಚೆ ಬಿಟ್ಟಿದ್ರಂತೆ 30 ಬಾವಿನ. ಅದಾವ ಸರ್. ಎಂತ ದುರಂತ ಅಲ್ವಾ? ಒಂದು ಏನು ಅಂದರೆ, ನಾವೆಲ್ಲ ಇಲ್ಲಿ ಜೀವನ ಮಾಡೋದಕ್ಕೆ ಬಂದಿರೋದು, ನಮ್ಗೆ ಎಷ್ಟು ಆಯುಷ್ಯ ಕೊಟ್ಟಂತ ದೇವರು ಅಷ್ಟು ನೀಟಾಗಿ ನಮ್ಮ ಜೀವನ ಮುಗಿಸ್ಕೊಂಡು ಹೋಗ್ಬೇಕು. ಮುಂದಿನ ಪೀಳಿಗೆಗೆ ಎಲ್ಲವನ್ನು ಬಿಟ್ಟು ಹೋಗೋ ಜವಾಬ್ದಾರಿಗಳು ನಮ್ಮೆಲ್ಲರಿಗೂ ಇದೆ. ಹಾಳು ಮಾಡೋ ಅಧಿಕಾರ ನಮ್ಗಿದೆಯಾ? ಇಲ್ಲ ಸರ್. ಅಲ್ವಾ? ಎಂತ ತಪ್ಪು ಅಲ್ವಾ? ಅಲ್ಲ ರೀ,
ಈ ಊರು ನಿಜಕ್ಕೂ ಪುಣ್ಯ ಮಾಡಿದೆ. ಹೌದು ಸರ್, ಪುಣ್ಯ ಸರ್. ಆಮೇಲೆ ಇಲ್ಲಿ ಏನೋ ಇಲ್ಲೇ ಈ ಒಂದು ಜಾಗದಾಗೆ ಮುತ್ತು ರತ್ನಗಳ ಮಾರ್ಕೆಟ್ನು ಇತ್ತಂತ ಸರ್. ಹಾ, ಇಲ್ಲೇ ಇದು ಐತಿಹಾಸಿಕ ಒಂದು ಕಸ್ತೂರಿ ರಂಗನ ಇದು ರಾಷ್ಟ್ರಕೂಟರ ನಾಡು ನೋಡಿ, ಇಲ್ಲಿ ಮುತ್ತು ರತ್ನ ಆಗ್ತಿತ್ತಂತೆ ಅಲ್ವಾ? ಹೌದು ಸರ್. ಆಮೇಲೆ ಏನು ಪದಾರ್ಥಗಳು ಇಲ್ಲಿಂದ ಸಪ್ಲೈ ಆಗ್ತಿದ್ದು ಸರ್, ಬ್ರಿಟಿಷರ್ ಕಾಲದಾಗ ಸರ್. ಹಾ ಸರ್. ಹೌದಾ? ಹೌದು ಇವರು ಸರ್. ದಾಖಲೆಗಳನ್ನೂ ಅದಾವ ಸರ್ ಇಲ್ಲಿ. ಆಮೇಲೆ ಇಲ್ಲಿದ್ದು ಇವರು ದೇಶ್ಮುಖ್ ಸರ್ ಅವರು ಹುಲಿಗಳ ಜೊತೆ ಬೇಟೆ ಹೌದು ಸರ್. ಇವಾಗ ಪ್ರೆಸೆಂಟ್ ಇದಾರೆ ಸರ್, ಮಾಜಿ ಸ್ಪೀಕರ್ ಸರ್. ಅವ್ರ ಮನೆ ಇದೆ ರೀ ಸರ್. ಇವಾಗ ಹೊರಗಡೆ ನೋಡಿದ್ರಲ್ಲ, ಅದು ಡೆಮಾಲಿಷ್ ಮಾಡ್ಕೊಂಡು ಈಗ ಕಟ್ಟಿದ್ದಾರೆ. ಓ ಹೌದಾ? ಹೌದು ಸರ್. ನೋಡ್ರಿ ಅಂತ ಚಂದ್ರಶೇಖರಿ ಅಂತೇಳಿ ಅವ್ರ ಬುಕ್ ಬಿಡುಗಡೆ ಆಗ್ಯದ್ರಿ ಸರ್. ದೇಶಪಾಂಡೆ. ಹೌದಾ? ಹೌದು ಸರ್. ಹುಲಿ ಸಂಗಟ ಬೇಟೆ ಆಡ್ತಿದ್ದಂತ. ಆಗ ಎಲ್ಲೆಲ್ಲಿ ಹುಲಿ ಜಾಸ್ತಿ ಬಂದವ ಅಂದ್ರೆ ಇವ್ರಿಗೆ ಕರ್ಕೊಂಡು ಹೋಗ್ತಿದ್ರಂತ ಸರ್. ಅವಾಗ ಹೌದು ಸರ್. ಈಗ ನೋಡ್ರಿ ಸರ್, ಇಲ್ಲಿ ಬಾವಿ ಅದ, ಮನೆ ಅಡಿಗೆ ಮನೆ ಇದು ರೀ ಸರ್. ಇದೇ ಅಡಿಗೆ ಮನೆ? ಹಾ, ಇದೇ ಅಡಿಗೆ ಮನೆ. ಬಟ್ ಇಲ್ಲಿ ನೀರ್ ಸೇದ್ಕೊಂಡು ಇಲ್ಲಿ ಅದು ಇಲ್ಲಿ ನಮ್ ಒಳಗ್ ಹೌಸ್ ಅಂತ ಇರ್ತದಲ್ರಿ, ಇಲ್ಲಿ ಸೇದ್ಕೊಂಡು ಇದು 40 ಕೊಡ ಅಂದ್ರೆ ಇಲ್ಲಿ ನೀರ್ ಸೇದಿ ಇಲ್ಲಿ ಹಾಕ್ಬಿಡೋದು. ಹೌದು ಸರ್. ಅಲ್ವಾ? ಇದನ್ನ ನೀವು ನಿಜ ಇಟ್ಟಿದ್ರಿ, ಎಷ್ಟು ಚಂದ ಇತ್ರಿ. ಈಗ್ನೂ ಅದರಿ ಸರ್. ಇವಾಗ ಆದ್ರಿ ಸರ್, ಈಗ್ನೂ ಹಂಗೆ ಹಾಕ್ತಿವ್ರಿ. ನಾವ್ ಈಗ ಪೈಪ್ ಹಾಕ್ಬೇಕು, ಈಗ ನೀರ್ ಸೇದ್ ಹಾಕ್ಬೇಕಂದ್ರ ಹಂಗೇನ್ ಹಾಕಲ್ ಸರ್. ಇಲ್ಲಿ ಹಾಕ್ರಿ, ಒಂದ್ ನಿಮಿಷ ತೋರ್ಸೋಣ ನಮ್ಮ ಇದಕ್ಕೆ ಹೆಂಗ್ ಹಾಕ್ತಿರಿ. ಅಲ್ವಾ? ಅಂದ್ರೆ ಎಷ್ಟು ಸರಳ ಮಾಡ್ಕೊಂಡಿದ್ದೀರಿ ನೋಡ್ರಿ ಅವ್ರು. ಭಾರಿ ಚಂದ ಮಾಡಿರಿ. ಅವೇ ನಾವು ಇಟ್ಕೊಂಡು ಹಾಳು ಮಾಡಿರಿ, ಅದೇ ಚಂದ ಕಾಣಿಸ್ತದೆ. ಆಮೇಲೆ ಇದು ಹಗ್ಗ ಇಲ್ಲೇ ರೆಡಿ ಮಾಡ್ತಿದ್ರು ಸರ್. ಇದು ಹಗ್ಗಗಳು ಸರ್, ಇದು ಬೆಳೆಯೋದಕ್ಕೆ ಒಂದ್ ಬೆಳಿತಾರಂತ್ರಿ ಸರ್. ಈಗ ಇದು ಪ್ಲಾಸ್ಟಿಕ್ ನಾರ್ ಅಂತ ನಮ್ಮಲ್ಲಿ ಅವ್ ಸರ್. ಅದು ನೀರ್ ತೊಯ್ದು ಕಟ್ ಆಗ್ತದಂತ ಅನ್ನೋ ಒಂದ್ ಉದ್ದೇಶಕ್ಕೆ ಇದು ಇಟ್ಕೊಂಡಾರ ಅಷ್ಟೇ. ಅವಾಗ ನಾರಿಂದಾನೇ ಕೈನಿಂದ ಹಣದ ಕೇಸಿ ಮಾಡ್ತಿದ್ರು. ಅಲ್ಲ ರೀ, ಸಾಂಬಾರ್ ಪದಾರ್ಥಗಳ ನಾಡು, ಶ್ರೀಮಂತ ನಾಡು ಸರ್ ಇದು. ಇವಾಗ ಸರ್ ನಾವು ಪ್ಲಾಸ್ಟಿಕ್ ಬಳಸ್ತಾ ಇದೀವಿ, ಅವಾಗ ಮಡಿಕೆಗಳಿದ್ವು. ನಾನ್ ಫಸ್ಟ್ ಮದ್ವೆ ಆಗಿ ಬಂದಾಗ ಬಕೆಟ್ ಇತ್ತು ಸರ್, ಕಬ್ಬಿಣದೊಂದ್ ಬಕೆಟ್. ಅದಕ್ಕೆ ಹಿಂಗ ಹಿಡಕಿ ಅದ್ರಿಂದಾನೇ ಸೇದ್ ಹಾಕ್ತಿದ್ರು. ನಮಗ ಈಗ ನೆನಪು ಬರುತ್ತೆ, ನಮ್ಮೂರಾಗ ಒಂದ್ ಬಾವಿ ಇದೆ, ಸೇರ್ತಿದ್ವಿ ನಾವೆಲ್ಲ. ನಾವು ಬೆಳಗ್ಗೆ ಡೈಲಿ 25-30 ಕೊಡೋ. ಹಾ ಸರ್. ಇವಾಗ್ನು ನಮ್ಮ ಮಕ್ಕಳು ಇವ್ರು ನಮ್ಮ ಮನೆಯವ್ರು ಎಲ್ಲರೂ ಸೇರ್ತಾರ ಸರ್. ಈಗ ಒಳಗಡೆ ಬಚ್ಚಲ್ ಮನೆ ಇರ್ತದಲ್ಲ ಸರ್, ಅವ್ರು ಸ್ನಾನ ಮಾಡ್ಲತ್ತಾರ ಅಂದ್ರೆ ಅವ್ರು ಹಿಂಗ ಎಂಟ್ರಿ ಇರಲ್ಲ, ಇಲ್ಲಿಂದ ನೀರ್ ಹಾಕಿ ತುಂಬಿಡ್ತಿದ್ರು. ನಮ್ಮ ಮೈ ಖುಷಿಯಾರು. ಹಾ ಸರ್. ಬರ್ತಾರಲ್ಲ. ಓಕೆ. ಇದ್ರಲಿಂದ ಸರ್ ಎಕ್ಸರ್ಸೈಸ್ ಆಗ್ತಿತ್ತು ಸರ್. ಡೆಲಿವರಿ ನಾರ್ಮಲ್ ಆಗ್ತಿದ್ವು ಸರ್ ಅವಾಗೆಲ್ಲ. ಈಗ ಹಾಸ್ಪಿಟಲ್ ಕಂಪಲ್ಸರಿ. ಆಕ್ಟಿವಿಟೀಸ್ ಎಲ್ಲ ನಿಂತ್ಕೊಂಡು ಹೋಗ್ಬಿಡ್ತಲ್ಲ. ತಗೊಳ್ರಿ, ಇಲ್ಲಿ ಹಾಕಿದ್ರಿ ಇಲ್ಲಿ ಒಳಗಡೆ ಬರ್ತಾವ ಸರ್. ಒಳಗಡೆ ಬರ್ತಾವ. ಇಲ್ಲಿ ಅರ್ಧ ಹಾಕಿ ಒಂದ್ ನಿಮಿಷ. ಓಕೆ. ಏರಿ ಅದು ಎಲ್ಲಿ ಬೀಳುತ್ತೆ ಅಂತ ತೋರಿಸ್ತಾ. ಟ್ಯಾಂಕಿಗೆ ಬಿದ್ದುಬಿಡ್ತಾವ. ಓಕೆ. 30 ಕೊಡ ಹಿಡಿತಿದ್ರಿ ಸರ್. ಸ್ನಾನ ಅಲ್ಲಿ ಮಾಡ್ಬೋದು ಅಲ್ವಾ? ಓಕೆ. ಇದು ಅಡಿಗೆ ಮನೆ ಸರ್. ಇದು ಅಡಿಗೆ ಮನೆ ಸರ್. ಇವ್ರ ಮನಿ ಮಾಡ್ಕೊಂಡು ಈ ಮ್ಯಾಲಿನ ಜಿಂತಿ ನೋಡ್ರಿ. ಹಾ ಸರ್. ಸರ್ ಇದು 400 ವರ್ಷಗಳದ್ದು ನೋಡ್ರಿ ಸರ್. ಇದು 400 ವರ್ಷ. 400 ವರ್ಷ. ಹೌದು ಸರ್. 400 ವರ್ಷಗಳ ಮನೆ ಆದ್ರೆ ಇನ್ನ ಹೈಟ್ ಇತ್ತಂತ್ರಿ. ನಾನ್ ಮದ್ವೆ ಆಗಕ್ಕಿನ್ನ ಮೊದ್ಲ ನಮ್ಮ ಅವರು ಹೈಟ್ ಆದ್ರೆ ನಿಮಗ್ ಸ್ವಚ್ಛ ಮಾಡ್ಲಿಕ್ಕೆ ಬರಲ್ಲ ಅಂತ ಒಂದು ಉದ್ದೇಶ ಕೆಳಗ್ ಮಾಡ್ಯಾರ. ಹೌದಾ? ಹಾ ಸರ್. ಫುಲ್ ಹೈಟ್ ಇತ್ತಂತ ಸರ್. AC ತರ ಗಾಳಿ ಬರ್ತಿತ್ತು ಸರ್ ಹೈಟ್ ಇದ್ದಿದ್ಕ. ಈಗನೂ ಕೂಡ ಇಲ್ಲಿ ಏನು ಏರ್ ಕಂಡೀಷನ್ ಏನ್ ಬೇಕಿಲ್ಲ ಸರ್ ಇಲ್ಲಿ. ಅಲ್ಲಿ ನೋಡ್ರಿ ಕಿಟಕಿ ಮಗಳು ಮಾಡಿದ್ದಾರೆ ಅಲ್ವಾ? ಸಾಲ ಇಡೋದು. ಹೌದು ಸರ್. ಮತ್ತ ನಮ್ಮಲ್ಲಿ ಮಾವಿನ ಗಿಡಗಳಿದ್ವಂತ ಸರ್ ಹೊಲದಾಗ. ಅದೆಲ್ಲ ತಗೊಂಡು ಫುಲ್ ಇದೆಲ್ಲ ಮಾವಿನ ಗಿಡಗಳು ಹಿಂಗ ಇನ್ನೊಂದ್ ಸ್ಟೆಪ್ ಇತ್ತಂತ್ರಿ, ಫುಲ್ ಎಲ್ಲ ಮಾವಿನಕಾಯಿ ತಂದು ಇಲ್ಲೇ ಹಾಕ್ತಿದ್ರಂತ. ಇವಾಗಾದ್ರೂ ನಾವ್ ಈರುಳ್ಳಿ ಈ ಕಡೆ ಜಾಸ್ತಿ ಬಳಸ್ತೀವಲ್ಲ ಸರ್, ಈರುಳ್ಳಿ ಎಲ್ಲ ತಗೊಂಡು ಕೆಳಗ್ ಹಾಕಿದ್ರೆ ಹಾಳಾಗ್ತದಂತ ಫುಲ್ ಇವಾಗ ಅದ್ರ ಹಿಂದೆ ಎಲ್ಲ ಈರುಳ್ಳಿನೇ ಹಾಕ್ಬಿಡ್ತೀವ್ರಿ ಹಿಂಗ. ಹೌದು ಸರ್. ಇವಾಗ ಸೀಸನ್ ಬಂದು ಏನ್ರಪ್ಪ ಸ್ವರ್ಗದಲ್ಲಿ ಇದೀರಿ ನೀವು. ಇಲ್ಲ ರೀ, ನಾವು ಹಿಂದಿಕ್ಕಿ ನೋಡ್ದೆ ಕರೆಕ್ಟ್ ಆದ್ರಿ. ಈಗ ನಾವ್ ಇಷ್ಟ ಅಲ್ಲ, ನೀವು ಅದನ್ನ ತಡಿಬೇಕಾಗಿತ್ತು. ಈಗ ಹೇಳಿ ಏನ್ ಪ್ರಯೋಜನ? ಮುಚ್ಚಾಯ್ತಲ್ಲ.
ಇಲ್ರಿ ನನ್ನ ಮನೆ ಬಲ್ಲಿ ನಾ ಮಾಡ್ಕೊತೀನಿ ಅಂದಾಗ ನಾವ್ ಯಾರು ಹೌದು ಸರ್. ಅಲ್ಲ ಇವನ್ನ ಏನ್ ಮಾಡ್ಬೇಕು ಸರ್ಕಾರ ನಮ್ಮ ಅಧೀನ ಅಂತ ಮಾಡ್ಕೋಬೇಕು ಅದನ್ನ ಸರ್ಕಾರ ಅವಾಗ ಮುಚ್ಚಕ್ ಬರಲ್ಲ ಯಾರಿಗೋ ನಿಮ್ಮ ಪಾಡಿಗೆ ನೀವು ಬಿಟ್ರೆ ಮತ್ತೆ ಯಾರೋ ಹೇಳಿ ಏನೋ ಮಾಡ್ತಾರೆ. ಹೌದು ಸರ್. ಮೂರ್ಖತನದ ಪರಮಾವಧಿ ಇದು ಸರ. ಇಲ್ಲಿ ಇದು 30 ಫೀಟ್ ನೀರ್ ಬಾಯ್ ಅದಲ್ರಿ ಸರ, ಅಲ್ಲಿ 400 ಫೀಟ್ 2 ಬೋರ್ ಹೊಡ್ಸ್ಯಾರಿ, 1 ಹನಿ ನೀರ್ ಇಲ್ರಿ. ಅವ್ರ ಮಾವರು ಅದೇ ನೀರ್ ಕುಡಿಬೇಕಂತ ಕೊಟ್ಟಾರ, ಅದು ಆಗಲಾಗ್ಯದ್ರಿ. ಫೇಲ್ಯೂರ್ ಅದು. ಇಲ್ಲೇ ನಮ್ಮನೇನೆ ಸರ್. ಬಾವಿಯಲ್ಲಿ ನೀರಿದೆ, ಬರ್ರಿ ಬರ್ರಿ. ಹಾ ಹಾ ವೇಸ್ಟ್ ಆಗಲ್ಲಪ್ಪ, 300 400 2-3 ಲಕ್ಷ. ಓಕೆ, ಇದು ದೇವ್ರ ಮನೆ ಸರ್. ದೇವ್ರ ಮನೆ. ಹಾ ಹಾ ಸರ್ ಅದ್ರ ಬಗ್ಗೆ ಮಾತಾಡ್ತಾರೆ ನೋಡ್ರಿ. ಯಾರು? ಹಾ ಹೇಳ್ರಿ ಅದು ದೇವ್ರ ಮನೆ. ಸರ್ ಇವಾಗ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ನಮ್ಮಲ್ಲಿ ಸಂಪ್ರದಾಯ ಹೆಸರು ಹಿರೇಮಠ ಸರ್. ಮಡಿ ಮೈಲಿಗೆ ಜಾಸ್ತಿ ಇತ್ತು. ಮಡಿ ಮೈಲಿಗೆ ಅಂತಂದ್ರೆ ಅವರು ಸಂಪ್ರದಾಯಸ್ಥರು ಇರ್ತಾರಲ್ಲ, ಅದಕ್ಕೆ ಇರ್ಲಿ ಅಂತ ಅಂದ್ರು. ನಾವ್ ಈಗಾದ್ರೂ ಬಂದು ಆ ಬಾಗಿಲು ನಮ್ದು ಮೇನ್ ಡೋರ್ ಸರ್, ಆ ಕಡೆ ಅದು. ಅಲ್ಲಿಂದ ಬಂದ್ರೆ ಬರಂಗಿಲ್ಲ ಯಾವಾಗ್ಲೂ. ನಮ್ಮ ಅತ್ತಿಯರ ಕಾಲದಿಂದ ಹಿಂಗಿನ ಬಂದು ಅಲ್ಲಿ ಬಾವಿ ಕಡೆ ಸ್ನಾನ ಮಾಡ್ಕೊಂಡು ಒಳಗೆ ಬರ್ತೀವಿ. ಅವ್ರು ಏನ್ ಹೇಳ್ತಿದ್ರು, ಈಗ ಅವ್ರು ಹಿರಿಯರಲ್ಲ, ನೀವು ಸ್ವಚ್ಛ ಆಗಿರ್ಬೇಕು, ನೀವು ಆಮೇಲೆ ಏನಾಗ್ಬೇಕು, ಸಾಂಪ್ರದಾಯಿಕವಾಗಿ ನಾವು ಮಡಿ ಆಚರಣೆಯಲ್ಲಿ ಇರ್ಬೇಕೆ ಅಂತ ಅವ್ರು ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಮಡಿನೋ ಇಲ್ಲೋ ಆದ್ರೆ ಶುಚಿತ್ವದಿಂದ ಆಗ್ತೀವಿ ಅಂತ ಹಂಗೆ ಸ್ನಾನ ಮಾಡ್ಕೊಂಡು, ಇವಾಗನು ದಸರಾ ಯಾವುದೇ ಹಬ್ಬ ಹರಿದಿನಗಳಿದ್ರು ಆ ಬಾಗಿಲಿಂದನೇ ನಾವು ಬಾವಿಯಲ್ಲೇ ಸ್ನಾನ ಮಾಡ್ಕೊಂಡು ಹಿಂಗೆ ಒಳಗೆ ಬರ್ತೀವಿ ಸರ್. ಅದು ಅವ್ರಿಗೆ ಏನಾಗ್ತದ, ಹಿರಿಯರ ಸಂಪ್ರದಾಯಗಳ ಜೊತೆಗೆ ನಾವು ಇದ್ದಂಗೂ ಆಗ್ತದ, ಅವ್ರ ಮಾತಿಗೆ ಬೆಲೆ ಕೊಟ್ಟಂಗೂ ಆಗ್ತದ, ನಮಗೆ ಶುಚಿತ್ವ ಆರೋಗ್ಯಕ್ಕೆ ಒಳ್ಳೇದು. ಈಗೆಲ್ಲ ಊರಿಗೆ ಹೋಗಿ ಬಂದಿರ್ತೀವಲ್ಲ ಸರ್, ಧೂಳು ಏನೇನೋ ಆಗಿರ್ತದ, ಅದರಿಂದ ಕೂಡ ನಾವು ಪಾರ್ ಆಗ್ತೀವಿ. ಯಾವುದೇ ರೋಗ ರುಜಿನಗಳು ಬರ್ಲಾರ್ದಂಗೆ ನೋಡ್ಕೋತೀವಿ. ಅವ್ರ ಮಾತಿಗೆ ಬೆಲೆ ಕೊಟ್ಟಂಗೂ ಆಗ್ತದಂತ ಅವ್ರ ಮಾತು ಮಾಡ್ತೀವಿ ನೋಡಿ. ಇವನ್ನೆಲ್ಲ ನಾವು ಕರೋನಾದಾಗ ಕೇಳ್ತಿದ್ವಿ, ನೀವು ಅದನ್ನ ಮಾಡ್ರಿ, ಕೈ ತೊಳಿರಿ, ಕಾಲು ತೊಳಿರಿ ಅಂತ. ನೀವು ಹಳಬರೆಲ್ಲ ಯಾವಾಗ್ಲೂ ಮಾಡ್ಕೊಂಡು ಬಂದಿದ್ದೀರಿ ಅಲ್ಲ. ನಮ್ಗೆ ಎಷ್ಟೋ ಜನ ಇದು ಡೆಮಾಲಿಷ್ ಮಾಡ್ಕೊಂಡು ಮನೆ ಕಟ್ಟಬೇಕು ಅಂತ ಹೇಳಿದ್ರು ಸರ್. ಬಟ್ ಇದು ನಮ್ಮ ಹಿರಿಯರ ಸಂಪ್ರದಾಯಸ್ಥರ ಕುಟುಂಬ ಅದ, ನಮ್ಮ ಮಕ್ಕಳಿಗೂ ಇರ್ಲಿ, ಜೊತೆಗೆ ಇಲ್ಲಿ ನಾವು ಮನೆ ಬೇರೆ ಕಡೆ ಇಲ್ಲಿ ಕಟ್ಟಿದೀವಿ, ಇದು ಇರ್ಲಿ ಅಂತ ಉದ್ದೇಶಕ್ಕೆ ಹಂಗೇನೆ ಇಟ್ಕೊಂಡಿವಿ. ಇಲ್ಲಿ ಏನೇ ಮಾಡಿದ್ರು ಕೂಡ, ಹಬ್ಬ ಹರಿದಿನ ಏನ್ ಮಾಡಿದ್ರು ಕೂಡ ಇದೇ ಮನೇಲಿ ಮಾಡ್ತೀವಿ ಸರ್ ನಾವು. ಇದೇ ಮನೇಲಿ ಮಾಡ್ತೀವಿ ಅವಾಗ. ಅಷ್ಟೆಲ್ಲ ಮಾಡ್ತಿದ್ದೀವಿ. ಆಮೇಲೆ ನಮ್ಮಲ್ಲಿ ನಮ್ಮ ಅತ್ತಿಯರ್ನು ಕೂಡ ಅವ್ರು ಹೆಂಗೆ ಯಾವ ಪದ್ಧತಿ ಹೇಳ್ತಾರ ಅದೇ ಪದ್ಧತಿನೇ ಮಾಡ್ಕೊಂಡು ಬರ್ತೀವಿ ಸರ್ ನಾವು. ನೀವು ನೆಕ್ಸ್ಟ್ ಬರೋ ಒಳಗಡೆ ಗಡೆ ಹಾಕ್ಸ್ರಿ, ಅದಕ್ಕೆ ಆ ಸಂಪ್ರದಾಯ ಇರ್ಲಿ, ಮಕ್ಕಳು ನೋಡ್ಲಿ, ಸೇದ ಸರಿ. ಕಾರಣ ಇವಾಗ ನಮ್ಮ ಮಕ್ಕಳಿಗೆಲ್ಲ ಸೇದಕ್ಕೆಲ್ಲ ಬರ್ತದೆ ಸರ್, ಫಿಟ್ ಸರ್. ಅವ್ರು ಮೋಟರ್ ತೆಗೆದು ಬಿಡ್ರಿ, ಕಾರಣ ಏನಂತ ಹೇಳಿ ಅಷ್ಟಾದ್ರೂ ಆ ನೆಪದಿಂದ ಎಕ್ಸರ್ಸೈಸ್ ಆಗ್ಲಿ ಅಂತ. ಹಳೇದು ಉಳಿಲಿ, ಡೈಲಿ 10 ಕೊಡ ಸೇರ್ಬೇಕ್ರಿ. ರೋಮ ನಾವು ಡೈಲಿ 30 ಕೊಡ 40 ಕೊಡ ನಮ್ಮ ಮನೆ ಮೇಲ್ಗಡೆ ರೀ, ನಾವ್ ಇದೇ ವಾಯಿನಿಂದ ಸೇದ್ಕೊಂಡು ಇಲ್ಲಿಂದಾನೇ ಹೋಯ್ತಾರ ಸರ್. ಇವ್ರೆಲ್ಲ ನೀರು ಇಲ್ಲಿಂದಾನೇ ಹೋಯ್ತಿದ್ರು, ಕೊಡ ನಿಂತೆ ಹೊರಿತೀವಿ. ಅಲ್ವಾ? ನಾವ್ ಅದೇ ಜೀವನ ಮಾಡಿವ್ರಿ. ನಾವ್ ಎದ್ನಲ್ರಿ, ಮೊದ್ಲಿನ ಜೀವನ ಚಲೋ ಐತ್ರಿ. ಈಗಿಂದ ಎಲ್ಲ ಪ್ಲಾಸ್ಟಿಕ್ ಬಂದು ಎಲ್ಲ ಬಂದು ಬರ್ಲಿ ಬಿಡ್ರಿ. ನಾವ್ ಹೇಳೋದು ನೋಡ್ರಿ, ಇಡೀ ಪ್ರಪಂಚನ ಬದಲು ಮಾಡ್ತೀನಿ ಅನ್ನೋದು ಹುಚ್ಚುತನ. ನಾನು ಬದಲಾಗಿದ್ದೀನ, ಅಷ್ಟು ಸಾಕಲ್ವೇನ್ರಿ? ಮಾಡಕ್ಕಾಗುತ್ತಾ ಹಂಗೆ? ಬೇಡ, ನಾನು ಬದಲಾದ್ರೆ ಆಯ್ತಪ್ಪ, ಅಷ್ಟೇ ಸಿಂಪಲ್ ಸರ್. ಇವಾಗ ಎಕ್ಸಾಂಪಲ್ ನಮ್ಮ ಕಡೆ ರೀ, ಇವ್ ನಮ್ಮ ಮಕ್ಕಳು ಎಲ್ಲ ಇದಾರ್ರಿ. ಅವ್ರು ಸಣ್ಣಗಿದ್ದಾಗ ಯಾವ ರೋಗ ರುಜಿನಗಳಿದ್ದಿಲ್ಲ. ಈಗ ಹಾಸ್ಟೆಲ್ ನಡಿತೀವಿ, ಈಗ ರೋಗ ರುಜಿನಗಳು ಸ್ಟಾರ್ಟ್ ಆಗ್ಯಾವ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಅತ್ತಿಯರ್ ದನ ಕರುಗಳು ಅವ ಸರ್. ನಮ್ಮಲ್ಲಿ ಹಾಲು ಕುಡಿಯೋದು ಹಂಗೆ, ಆಮೇಲೆ ಬೆಣ್ಣೆ ಮಾಡಿದ್ರಂದ್ರೆ ಹಂಗೆ ಬೆಣ್ಣೆ ಕಡಿತಾರಾಗೆ, ಮಜ್ಜಿಗೆ ಕಡಿತಾರಾಗೆ ಬೆಣ್ಣೆ ತಿನ್ನೋದು, ಅವಾಗೆಲ್ಲ ಚಲೋ ಇತ್ತು. ಈಗ ಮಕ್ಕಳಿಗೆ ಅವ್ರಿಗೆಲ್ಲ ಅದು ಟೇಸ್ಟ್ ಬೇರೆ ಆಗ್ಯದಲ್ಲ ಹಾಸ್ಟೆಲ್ನಾಗ ಇದ್ದಾಗ. ಇವಾಗ ಹುಷಾರ್ ತಪ್ಪ ಇವಾಗ್ನು ಮಾಡ್ತಾರ್ರಿ ನಮ್ಮ ಅತ್ತಿಯರ್, ಈಗ್ನು ಮಾಡ್ತಾರ್ರಿ ಸರ್. ಇದೇನು ಇದು? ಓಕೆ. ಇದು ಒಂದು ಹಾಲ್ ತರ ಇದೆ ಅಲ್ವಾ? ಹಿಂಗೆ ಎಂಟ್ರಿ ಹಿಂಗನು ಬರ್ಬೋದಲ್ಲ? ಹಂಗಿಂದಾನೆ ರೀ ಸರ್ ಮೇನ್. ಇದು ಒಂದು ರೂಮ್ ಅಷ್ಟೇ. ಸೂಪರ್. ಭಾಳ ಚೆನ್ನಾಗಿದ್ದೀರಿ ನೋಡ್ರಿ. ಇದ್ರಲ್ಲೇ ಫ್ಯಾನ್ ಹಾಕಿದ್ದೀರಿ? ಹಾಂ ರೀ ಸರ್. ಓಕೆ. ಹಂಗಾರೆ ಮೇಡಮ್ಮರ ಜೊತೆಗೆ ನೀವು ಜೊತೆಗಿರ್ತೀರಿ, ಹೋರಾಟದ ಜೊತೆಗೆ ನೀವಿರ್ರಿ. ಈ ಇಬ್ಬರು ಧ್ವನಿ ಎರಡಾಗ್ಲಿ. ಆಯ್ತು ಸರ್. ಅಲ್ವಾ? ನೀವು ಇರ್ರಿ ಆಯ್ತು ಸರ್. ಹೋರಾಟಕ್ಕೆ ಎಲ್ಲ ಒಬ್ಬರ ಕಡೆಯಿಂದ ಆಗಲ್ಲ. ನಾಲ್ಕು ಕೂಗು ಬಂದ್ರೆ ಯಾರು ಎಲ್ಲರ ಯುವ ಜನತೆ ಬರ್ರಿ. ಇಲ್ಲಿ ಅಡಿಕೆಲಿಂತ ಇಲ್ಲಿ ಡ್ಯೂಟಿ ಮಾಡ್ಲತ್ತಾರಲ್ರಿ, ಇಲ್ಲಿ ಬಂದಾಗ್ಲಿಂತನೂ ಎಲ್ಲರಿಗೂ ಸ್ವಲ್ಪ ಮೈಂಡ್ ವಾಶ್ ಮಾಡ್ಬಿಟ್ಟಾರ ತಿಳಿರಿ, ಎಲ್ಲರಿಗೂ ಹೇಳತ್ತಾರ್ರಿ, ಅವೇರ್ನೆಸ್ ಕೊಡತ್ತಾರ. ಇವ್ರು ಬಂದಾಗ್ಲಿಂತ ಇವ್ರನ್ನ ಎಲ್ಲರಿಗೂ ಇವ್ರ ಕೈ ಜೋಡಿಸ್ಲತ್ತಾರ ಅಲ್ವಾ? ನೋಡಿ, ನಿಮ್ಮಂತ ಯುವಕರು ಮುಂದೆ ನಿಂತ್ಕೊಂಡ್ರೆ ಯಾರಿಗೆ ಆಗುತ್ತಾ? ಯಾರು ಮುಚ್ಚಕ್ ಆಗುತ್ತಾ? ನೀವೊಂದು 4 ಜನ ಹೋಗಿ ನಿಂತ್ಕೊಂಡ್ರೆ ಆಗುತ್ತೇನ್ರಿ? ಸಾಧ್ಯ ಇಲ್ಲ ತಾನೆ. ಮತ್ತೆ ಆ ಕೆಲಸ ಮಾಡ್ರಿ.
ಯಾಕೆ ಬಾಯಿ ಮುಚ್ಚಿಬಿಡಲ್ರಿ ನಾವು ಈಗ ಇಲ್ಲಿ ಮುಸ್ತೀವಿ ಅಂದ್ರೆ ಮುಚ್ಚಿಬಿಟ್ಟಿದ್ರಿ ನಾವು. ಹಾಂ ಅಲ್ವಾ ಗ್ರೇಟ್ ಅಲ್ವಾ ಹೌದಲ್ಲ ಬಾಯಿ ಮುಚ್ಚಿದ್ರಿಲ್ಲ ಮುಚ್ಚಿಬಿಡಲ್ರಿ. ಬಟ್ ವಾಸ್ತು ಮಾತು ಕೇಳ್ಬಿಟ್ಟು ಎಲ್ಲ ಮುಚ್ಚಿಕೊಡ್ತಾರೆ ಅಷ್ಟೇ. ಅಯ್ಯೋ ಶಿವನ್ನಿ ಸರ್ ಹಿರಿಯರ್ಕಿನ್ನ ಶಾಣ್ಯರು ಯಾರು ಇಲ್ಲ ಅಂತ ನಾನು ಹೇಳ್ತೀನಿ ಸರ್. ಮತ್ತೆ ಅವ್ರು ಏನು ಮಾಡ್ಯಾರ ಅವರು ವಾಸ್ತುನೇ ಕರೆಕ್ಟ್ ಸರ್. ಅವ್ರು ಏನು ಈಗ ಇದು ಪುಸ್ತಕ ಓದ್ಕೊಂಡು ವಾಸ್ತು ಕಲ್ತಂಗ ಸರ್. ಅವ್ರ ಹಿಂದಕಿನಿಂದ ಅವ್ರ ಜ್ಞಾನದಿಂದನೇ ವಾಸ್ತು ಅವರು ಅಂದ್ರೆ ಅವ್ರು ಹೆಂಗೆ ಗೊತ್ತು ಸರ್, ಇವಾಗ ಸ್ನಾನದ ಮನೆ ಮಾಡಬೇಕು ಅಂತಂದ್ರೆ ಸೂರ್ಯನಿಗೆ ಎದುರೇ ಅಲ್ಲೇ ಒಲೆ ಇರಬೇಕು. ಹಿಂಗೆ ಅವ್ರವ್ರದ್ದು ಒಂಥರ ಒಂದು ಒಳ್ಳೆ ಎದ್ದು ಕೂಡಲೇ ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಮನೆ ಈ ಕಡೆ ಮುಖನೇ ಇರಬೇಕು. ಯಾಕಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬಂದಾಗ ಅವರಿಗೆ ಒಂದು ಅವ್ರಿಗೆ ವಿಟಮಿನು ಸಿಗ್ತದೆ, ಜೊತೆಗೆ ಆರೋಗ್ಯವಾಗಿನೂ ಇರ್ತಾರೆ. ಅವ್ರು ಒಂದು ಮುಂಜಾನಿಂದ ಕೆಲಸಗಳನ್ನ ಇರ್ತಾವೆ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ. ಅವರಷ್ಟು ಶಾಣ್ಯರು ಯಾರೂ ಇಲ್ಲ ಸರ್. ಮತ್ತೆ ಈಗ ಹಿರಿಯರನ್ನ ಬಿಟ್ವಿ, ಸಂಪ್ರದಾಯ ಬಿಟ್ವಿ, ಎಲ್ಲ ಬಿಟ್ವಿ, ಅವ್ರು ಯಾರೋ ವಾಸ್ತು ಮಾತು ಕೇಳ್ಕೊಂಡು ಅದು ಹೆಂಗ್ರಿ ಬರುತ್ತೆ ಅವ್ರಿಗೆ? ಅದ್ರ ಮನಸ್ಸು ಇರೋ ಜಲನ ಅಲ್ಲ ಜೈಲೇನ ಹಾಳು ಮಾಡ್ತಾ ಇದ್ದಾರೆ ಸರ್. ಅದು ಹೆಂಗೆ ಪಾಪ ಅಲ್ವಾ? ನಾನು ಎಲ್ಲರೂ ಸರ್ ಎಲ್ಲ ವಾಸ್ತುಸ್ಥರಿಗೂ ಹೇಳಲ್ಲ ಸರ್. ಕೆಲವರು ಅರ್ಧಂಬರ್ಧ ಕಲ್ತೇನಿರ್ತಾರಲ್ಲ ಅವರಿಂದ ಹಾಳಾಗ್ತದೆ ಸರ್. ಹಾಂ ಸರ್, ಪ್ರಜ್ಞೆ ನಮಗಿರ್ಬೇಕಲ್ಲ. ಯಾರ್ಯಾರೋ ಏನನ್ನ ಹೇಳ್ತಾರಪ್ಪ, ಹೌದಾ, ನಾಳೆ ನಿಮ್ಮ ತಂದೆ ತಾಯಿನೇ ನಿಮ್ಗೆ ಇದು ಅಂತಂದ್ರೆ ಹೊರಗೆ ಕಳಿಸ್ಬಿಡ್ತಾರ? ಏನು ಬೇಕಾದ್ರೆ ಹೇಳ್ಬೋದಲ್ಲ. ಇದು ಹಾಂ ಸರ್. ಇದೇನ್ರಿ ಸರ್ ಇದು ಸರ್ ಪಬ್ಲಿಸಿಟಿ ಪಬ್ಲಿಸಿಟಿ ನಮ್ದು ಪಬ್ಲಿಸಿಟಿ ಇದೆ. ನೀವು ಅಂಗಡಿ ನೋಡಿದ್ರೆ ಗೊತ್ತಾಗ್ತದೆ ಸರ್. ಹೌದಾ? ಹಾಂ ಸರ್, ಏನು ಹೌದಾ? ಹೌದು ಸರ್, ಬಿಸ್ನೆಸ್ ಸರ್. ಹಾಂ, ದನಗಳು ಹೋಗ್ಯಾವೇನಪ್ಪ? ಹಾಂ ಸರ್, ಈ ಕಡೆ ದನಗಳು ಬನ್ನಿ. ಹಾಂ, ಓಕೆ. ಎಷ್ಟು ಹಸು ಇದೆ ಸರ್? 30 ಅವರಿ ಸರ್. ಹಾಂ ಹಾಂ, ಸಗಣಿ ನೋಡಿ ಖುಷಿ ಆಯಿತು. ಹಾಂ ಸರ್. ಹಾಂ ಅಲ್ವಾ? ಹಾಂ ಸರ್, ಬನ್ರಿ ಸರ್ ಹಿಂಗೆ ಮುಂದೆ. ಹಿಂಗೆ ಬರಲಿ. ಹಾಂ ರೀ ಓಕೆ. ಯಾವ ಇವು ಹಸು? ದೇಶಿ ಹಸು ಸರ್, ಜವಾರಿ ತಳಿ. ಹಾಂ ಹಾಂ, ಓಕೆ. ಎಲ್ಲ ಹಾಲು ಹಿಂಡ್ತಾವ? ಹಾಂ ಸರ್. ಹಾಂ, ಕರುಗಳದಾವ ನೋಡಿ ಸರ್. ಓಕೆ. ಹಾಂ, ಹೋ ಓಕೆ. ಎಷ್ಟಿದಾವೆ ರೀ? ಹಾಂ 30 ಅವರಿ ಸರ್. 35-40 ಆಗ್ತಾವ ಸರ್. 35-40 ಆಗ್ತಾವ? ಸರ್. ಹಾಂ, ಯಾರು ಹೆಂಗೆ ಮೇಂಟೈನ್ ಮಾಡಿ ಸರ್? ಒಬ್ಬ ಮನುಷ್ಯ ಇದ್ದಾನೆ ಸರ್ ಅದಕ್ಕೆ ಕೆಲಸಕ್ಕೆ. ಒಬ್ಬರ? ಹಾಂ, ಒಬ್ಬರ ಮೇಲೆ ಡಿಪೆಂಡ್? ಹಾಂ ಆಗ್ತದೆ ಸರ್. ಹಾಂ ಎಷ್ಟು ಹಾಲು? ಸರ್ ಆಗ್ತದೆ ರೀ 15-20 ಲೀಟ್ರ್ ಆಗ್ತದೆ ಸರ್. 15-20 ಲೀಟ್ರ್ ಹೈನುಗಾರಿಕೆ ಆಗುತ್ತೆ. ಮತ್ತೇನು ಮಾಡ್ತೀರಿ? ಏನೋ ಬಿಸ್ನೆಸ್ ಮಾಡ್ತೀನಿ ಅಂದ್ರಿ? ಬಿಸ್ನೆಸ್ ಅಂಗಡಿ ಆ ಕಡೆ ಸರ್. ಏನದು ಅಂಗಡಿ? ಎಲ್ಲ ಆಲ್ ಇನ್ ಒನ್ ಸರ್. ನೀವು ನೋಡಿದ್ರೆ ಗೊತ್ತಾಗ್ತದೆ. ಪ್ರಮಾಣದಾಗ ಏನೆಲ್ಲ ಬೇಕೆಲ್ಲ ಇರ್ತದೆ ಸರ್. ಎಲ್ಲ? ಹೌದು ಸರ್. ಇದು ನೋಡ್ಕೊಂಡು ಒಂದು ರೌಂಡ್ ಹಾಕೊಂಡು ಅಂಗಡಿ. ಹಾಂ, ಬರ್ರಿ ಬರ್ರಿ. ಏನು ನಿಮ್ಮದೇ ಒಂದು ದೊಡ್ಡ ಕತೆ ಐತಿ? ಹಾಂ ಸರ್, ಇದು ಹೊಸ ಮನೆ ಸರ್. ನೀವು ಕಟ್ಟಿರೋದು? ಹಾಂ ರೀ. ಓಕೆ. ಹಾಂ, ಈಗ ನಾವು ಇರೋದು ಅಲ್ಲೇ ಇರ್ತೀವಿ ಸರ್. ಅಲ್ಲಿ ಹಳೆ ಮನೆ. ಹಾಂ, ಓಕೆ. ಎಮ್ಮಿನೂ ಅದಾವ? ಹಾಂ ಸರ್. ಹಾಂ, ಇದಕ್ಕೆಲ್ಲ ನಮ್ಮ ಹೌದಾ? ಓಹೋ, ಬಾಹುಬಲಿ. ಓಕೆ. ಏನು ಓದ್ತೀರಿ? ಏನು ಓದಿದ್ರಿ? ಬಿಟೆಕ್ ಮಾಡೀನಿ ಸರ್. ಹಾಂ, ಬಿಟೆಕ್ ಮಾಡೀನಿ ಸರ್. ಬಿಟೆಕ್ ಮಾಡಿದಿರಿ? ಹಾಂ ಸರ್, ಇಲ್ಲ ಕಲಬುರಗಿ ವಿಟಿ ಕಾಲೇಜ್. ಹೌದಾ? ಓ ಸೂಪರ್. ಎಷ್ಟು ಜನ ಮಕ್ಕಳು ನಿಮಗೆ? ಸರ್ 3 ಜನ. ಹಾಂ, ಇಬ್ಬರು ಕಾಲೇಜ್ ಅಲ್ಲೇ ಇರ್ತಾರೆ ಸರ್. ಎಲ್ಲಿ? ಒಬ್ಬರು ಗುಲ್ಬರ್ಗ ಮುಕ್ತಾಂಬಿಕಾರಿ, ಒಬ್ಬಕ್ಕೆ ಇಲ್ಲಿ ಸೇಡಮ್ ಹೋಗ್ತಾಳ್ರಿ. ಹೋಗ್ಯಾರ್ರಿ ಆಲ್ರೆಡಿ. ಏನು ಓದ್ತಾರೆ? ಸೈನ್ಸ್ ಮಾಡ್ಯಾರ ಸರ್. ಇಬ್ಬರು? ಹಾಂ, ಇಬ್ಬರು. ಓಹೋ, ಇವು ಚೆನ್ನಾಗಿ ಓದಿಸಿದಿರಿ. ಹಾಂ ಸರ್. ನೀವೇನು ಓದಿದಿರಿ? ಸರ್ ನಂದು MSW ಆಗಿದೆ. ನಾನು ಅಂಗನವಾಡಿ ಟೀಚರ್. ಏನು ಇಷ್ಟೊತ್ತು ಯಪ್ಪ ಕತೆ? ಹಾಂ ಹಾಂ. ಹೆಂಗಿತ್ತು ನಿಮ್ಮ ಓದು, ನಿಮ್ಮ ಇದು ಹೆಂಗೆ? ನಿಮ್ಮ ತಾಯಿಯಿಂದ ಸರ್ ಹಾಂ ಸರ್, ನಾವು 6 ಜನ ಹೆಣ್ಮಕ್ಳು ಸರ್. 6 ಜನ ಹೆಣ್ಮಕ್ಳಿದ್ರೆ ನನಗೆ ಒಟ್ಟು ಓದ್ಬೇಕಂತ ಒಂದು ಆಸಕ್ತಿ ಸರ್. ನಮ್ಮ ಮಮ್ಮಿ ಟೀಚರ್, ಪ್ರೈಮರಿ ಟೀಚರ್. ಅವ್ರ ಕಡೆನೇ ಹೋಗೊಂಡು ನಮ್ಮ ಮಮ್ಮಿ ಟ್ಯೂಷನ್ ಹೇಳ್ತಿದ್ರು. ಅದ್ರ ಜೊತೆಗೆ ನಾವು ಅಲ್ಲೇ ಕೊಡ್ತಿದ್ದೀವಿ. ಹಾಗಾಗಿ ಆಸಕ್ತಿ ಬಂತು ನನಗೆ. PUC ಆದ ಕೂಡಲೇ ಮದ್ವೆ ಮಾಡಿಬಿಟ್ರು ಸರ್. ನಾವು 6 ಜನ ಹೆಣ್ಮಕ್ಳು ಅನ್ನೋ ಉದ್ದೇಶದಿಂದ. ಹಾಂ, ಆಮೇಲೆ ಮತ್ತೆಯವರು ಇಲ್ಲಿ ಬಂದ್ರಲ್ಲ, ಆಕೆಗೆ ಯಾಕೋ ಓದೋದು ಸ್ವಲ್ಪ ಎಲ್ಲದ್ರಾಗ ಆಸಕ್ತಿ ತೋರಿಸಿದ ಕೂಡಲೇ ನಮ್ಮ ಮತ್ತೆಯವರು ಡಿಗ್ರಿ ಕಂಟಿನ್ಯೂ ಮಾಡಿಸಿದ್ರು ಸರ್. ಮನೆ ಅವ್ರು ಒಂದು ಅಡ್ಮಿಷನ್ ಮಾಡ್ಸ್ಯಾರ ಅಂತ ಒಂದು ಉದ್ದೇಶಕ್ಕೆ ನಾನು ಅವ್ರ ಹೆಸರು ಬರ್ಬೇಕಂತ ನಾನು ಡಿಗ್ರಿ ಡಿಸ್ಟಿಂಕ್ಷನ್ ಮಾಡ್ಕೊಂಡೆ ಸರ್. ವಾವ್. ಹೌದು ಸರ್.
ಹೌದಾ? ಹಾಂ ಸರ್. ಅದು ಆಗಿದ್ಮೇಲೆ ಮತ್ತೆ ಇವರು ಇಲ್ಲಿ ಪ್ರೈವೇಟ್ ಸ್ಕೂಲ್ ಇತ್ತು. ನಮ್ಮ ಅತ್ತಿಯರು ನಿಮಗೇನು ಹಳ್ಳಿದಾಗ ಹೊಲಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಏನು ಮಾಡಲ್ಲ, ಎಲ್ಲ ಉದ್ಯೋಗ ಪುರುಷ ಲಕ್ಷಣಂ ಅಂತ ಏನು ಹೇಳ್ತಾರಲ್ಲ ಅದೇನಲ್ಲ, ಎಲ್ಲರೂ ಉದ್ಯೋಗ ಮಾಡಬೇಕು ಅಂತ ಹೇಳಂದು ಇಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ, ಅದು ನನ್ನ ಬೇಸಿಕ್ ಸರ್. ಅದೇ ಒಂದು ನನಗೆ ದಾರಿದೀಪ ಅಂದಂಗೆ ಅಲ್ಲೇ ನಾನು ಅಡ್ಮಿಷನ್ ಸ್ಕೂಲ್ ಹೇಳಿಕ್ಕೆ ಹೋಗಿದೆ. ಹೋದಾಗ ಅಲ್ಲಿ ನನಗೆ ಕೂಡ ನಾನು ಇನ್ನೂ ಡಿಗ್ರಿ ಅವಾಗ ಜಸ್ಟ್ ಅಡ್ಮಿಷನ್ ಮಾಡಿದ್ದೆ. ಬಟ್ ನನಗೆ 6th ಕ್ಲಾಸ್ ಕೊಟ್ಟಿದ್ರು ಸರ್. ಫುಲ್ ಮ್ಯಾನೇಜ್ ಮಾಡಿದೆ ನಾನು. ಮ್ಯಾನೇಜ್ ಮಾಡಿದ್ಮೇಲೆ ಎಲ್ಲ ಕಡೆಗೆ ನಾನು ಒಂದು ಆ ಆ್ಯಕ್ಟಿವಿಟಿ ನೋಡಿಕೊಂಡು ಎಲ್ಲರೂ ಒಂದು ಪ್ರೋತ್ಸಾಹ ಕೊಡ್ತಾ ಬಂದರು. ಮತ್ತು ನೆಕ್ಸ್ಟ್ MA ಮಾಡಿದೆ ನಮ್ಮ ಮನೆಯವರು. MA ಮಾಡಿದ ಕೂಡಲೇ ಹಾಗೆ ನಂಗೆ ಆಸಕ್ತಿ ಬಂತು. ಇಲ್ಲೇ ಎಲ್ಲೋ ಕೆಲವು ಈ ಕಡೆ ನಮ್ಮ ಕಡೆ ತೆಲುಗು ಎಲ್ಲೋ ಅಲ್ಲ ಸ್ಕೂಲ್ಗಳಲ್ಲಿ ಎಲ್ಲ ಕರ್ಕೊಂಡು ಒಂದು ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಟ್ರೀಟ್ ಮಾಡ್ತಿದ್ರು ಸರ್ ನನಗೆ ಒಂದು ವಿಷಯದ ಬಗ್ಗೆ ಕೊಟ್ಟು ಹೇಳಿ. ಹಾಗೆ ಮಾಡ್ತಾ ಅಷ್ಟೇ ನನಗೂ ಒಂದು ಸ್ವಲ್ಪ ಆಸಕ್ತಿ ಜಾಸ್ತಿಯಾಗಿ, ಹೌದಲ್ಲ ಇದು ಸಮಾಜ ಸೇವೆ ಅಂತ ನನಗೆ ಅನ್ಲತ್ತಾರ. ಬಟ್ ನಾನು ಏನು ಮಾಡ್ತೀನಿ ನಾನು MSW ಮಾಡಲಿ ಅಂತ ಹೇಳಿ ಮತ್ತೆ MSW ಮಾಡಿಕೊಂಡೆ. ಅದು ಮಾಡ್ಕೊಂಡು ಹಾಗೆ ಕಂಟಿನ್ಯೂ ನಾನು ಇಲ್ಲೇ ನಮ್ಮ ಅತ್ತೆಯವ್ರು ನಮ್ಮ ಮನೆ ಅದಲ್ಲ ಸರ್, ಇಷ್ಟೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಎಲ್ಲೇ ಆಗಲ್ಲ. ಎಲ್ಲಿ ಬೇರೆ ಕಡೆ ಜಾಬಿಗೆ ಬೇಡ ಅಂತಂದರೆ ಇಲ್ಲೇ ಊರಲ್ಲೇ ಇರೋದನ್ನು ಅಲ್ಲಿ ಜ್ಞಾನಜ್ಯೋತಿ ಬಿಟ್ಟು ಇಲ್ಲಿ ಅಂಗನವಾಡಿ ಅಂತ ಒಂದು ಪೋಸ್ಟಿಂಗ್ ಕರ್ತದೆ ಸರ್, ಅಲ್ಲಿ ಹೋದೆ. ಇನ್ನು ಅದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸರ್. ಯಾವುದಾದ್ರೂ ಎಲ್ಲರೂ ಹೇಳೋದು ಯಾವುದೇ ಉದ್ಯೋಗ ಇರಲಿ ಅದು ಒಂದು ನಾವು ಅದಕ್ಕೆ ಆಸಕ್ತಿಯಿಂದನೂ ಮತ್ತು ಅದಕ್ಕೆ ಮರ್ಯಾದೆ ಕೊಟ್ಟು ಕೆಲಸ ಮಾಡಿದ್ರೆ ನಮಗೂ ಮರ್ಯಾದೆ ಬರ್ತದೆ ಅಂತ ಅದು ಸರ್. ಬಟ್ ಇವಾಗ ಇಲ್ಲೆಲ್ಲ ಆ ಮಕ್ಕಳೆಲ್ಲ ಜ್ಞಾನಜ್ಯೋತಿಗೆ ಹೋಗ್ತಾರಲ್ಲ ಸರ್, ಅವರೆಲ್ಲ ಒಂದು ಜಾಬ್ ಮಾಡ್ತಿದ್ದಾರೆ ಸರ್. ಅವರು ನಾನು ಅವಾಗೇನು 19 ವರ್ಷ ಆಯ್ತು ಮದುವೆಯಾಗಿ. ಅವರೆಲ್ಲರೂ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂದ್ರೆ ನಮ್ಮ ರೂಪ ಟೀಚರ್ ಅಂತಾರೆ ಸರ್. ಅವ್ರು ರೂಪ ಟೀಚರ್ ನರ್ರಾಮ್ ರೂಪ ಟೀಚರ್ ಎಲ್ಲರೂ ಹಂಗೆ ನಮ್ಮ ಅತ್ತೆಯರು ಅವರು. ಹಾಂ ರೀ. ಇಲ್ಲಿ ಕಟ್ಟಿದಿರಿ ಹಸು? ಹಾಂ ಸರ್. ಅವು ಸಣ್ಣ ಕರ. ಹೈನುಗಾರಿಕೆ ಸರ್. ಶುರು ಮಾಡಿದ್ದೆ ಯಾವಾಗ ನೀವು ಹೈನುಗಾರಿಕೆ ಸರ್? ಅದು ತಲೆತಲಾಂತರದಿಂದ ಆದ್ರಿ ಸರ್. ಇಲ್ಲಿ ಕರಗಳನ್ನ ಕಟ್ತೀವಿ. ಅವೆಲ್ಲ ಒಂದೇ ಕಡೆ ಕಟ್ಟಿದ್ರೆ ಎಲ್ಲ ತುಳ್ಕೊಂಡು ಬಿಡ್ತಾವಲ್ಲ ಸರ್, ಆರೋಗ್ಯ. ಹಾಂ ಸರ್. ಇನ್ನು ಈಗ ಸದ್ಯಕ್ಕೆ ಅವಕ್ಕೆಲ್ಲ ಹೊರಗೆ ಬಿಡ್ತೀವಿ, ಅವಾಗ ತಂದು ಸಣ್ಣ ಸಣ್ಣ ಕರಗಳು ಕಟ್ಟಿಬಿಡ್ತೀವಿ ರೀ. ಇಲ್ಲಿ ಕಟ್ಟಿದ್ದೀರಿ? ಅಂದರೆ ನಮಗೊಂದು ತಪ್ಪು ಕಲ್ಪನೆ ಏನಿದೆ ಅಂತಂದರೆ, ಈ ಓದಿದ ಜ್ಞಾನವನ್ನು ಎಲ್ಲ ಇಲ್ಲೇ ಹಾಕಿದ್ದೀರಿ ನೀವು ಸರ್. ಅಲ್ವಾ? ಅದನ್ನ ಹೋಗಿ ಬೇರೆ ಕಡೆ ಮಾಡಿ ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬೇಕು ಹಂಗೇನಿಲ್ಲ ಸರ್. ನನಗೆ ನನ್ನ ಪ್ರಕಾರ ಓದು ಅಂತಂದ್ರೆ ಒಂದು ಏನು ಜ್ಞಾನ ಸಂಪಾದನೆ ಅಂತ ಅನ್ಕೊಂಡಿ ಸರ್. ಅಲ್ವಾ? ಅದು ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡ್ಬೇಕಂತೇನಿಲ್ಲ, ನಿಮ್ಗೆ ಇರೋ ಅವಕಾಶ ಜ್ಞಾನ ಬೇಕಟ್ಟೆ. ನನ್ನ ಮಕ್ಳಿಗೆ ಏನಾನ ಹೇಳ್ಬೇಕಂದ್ರೆ 6 ಜನ ಹೆಣ್ಮಕ್ಳು ಇದ್ದೀವಿ ಸರ್. ಅವರೆಲ್ಲ BSc BEd ಏನೇನೋ ಮಾಡ್ಕೊಂಡಾರ ಸರ್. ಅವ್ರು ನನ್ಕಿಂತಲೂ ಜಾಸ್ತಿ ಇಂಜಿನಿಯರಿಂಗ್ ಏನೋ ಮಾಡ್ಕೊಂಡಾರ. ಬಟ್ ಅವ್ರು ಏನು ಕೇಳ್ಬೇಕಂದ್ರೆ ಸಲಹೆ ಸೂಚನೆ ನನಗೆ ಕೇಳ್ತಾರೆ. ಅದೇನು ಖುಷಿ. ಹಾಂ ಸರ್. ಬದುಕು ಅಲ್ವಾ? ಆಮೇಲೆ ಇಷ್ಟೆಲ್ಲ ಜವಾಬ್ದಾರಿಗಳ ಮಧ್ಯೆ ಮನೇಲಿ ಇದ್ಕೊಂಡು ಓದಿದಿರಲ್ಲ ನೀವು ಮದುವೆ ಆದ್ಮೇಲೆ? ಹೌದು ಸರ್. ನಂಗೆ ಅದು ಬಹಳ ಖುಷಿ. ಎಲ್ಲ ಕಡೆಗೆ ಹಿಂಗೆ ಅತ್ತಿಯರೆಲ್ಲ ಸೊಸಿದಾರಿಗೆ ಓದಿಸ್ಬಾರ್ದು ಅಂತಂದೆ. ನಮ್ಮ ಅತ್ತಿಯರೇ ಸಪೋರ್ಟ್ ಸರ್ ನನಗೆ ಇದಕ್ಕೆ. ಹೌದಾ? ಹೌದು ಸರ್. ಓಕೆ. ಆಮೇಲೆ ನಮ್ಮ ತಂದೆಯವ್ರು ಒಂದ್ರಿ ಅವ್ರ ಮಾರ್ಗದರ್ಶನದಿಂದ ಇನ್ನು ಬಂದಿವ್ರಿ ಸರ್. ನಮ್ಮ ತಂದೆಯವ್ರು ಕಲ್ಸಿದ ಪಾಠ ಸರ್. ಅವರು ರಟ್ಕಲ್ ರೀ, ಅಲ್ಲೇ ಇದ್ದವರು. ಅವ್ರು ಇವಾಗ ಸದ್ಯಕ್ಕೆ ತೀರ್ಕೊಂಡಾರ ಸರ್. ಅವರು ಎಲ್ಲ ಊರಿಗೆ ಒಂದು ಇದು ನಡೆಸೋರು. ಯಾರ ಮನೆಗೆ ಜಗಳ ಆಗಲಿ, ಯಾರ ಮನೆಗೆ ಕಾರ್ಯಕ್ರಮ ಆಗಲಿ, ಎಲ್ಲೇ ಹೋಗಲಿ ಅಲ್ಲೇ ಅವರೆಲ್ಲರೂ ಅವರೇ ಫೈನಲ್ ಮಾಡೋದು ಸರ್ ಅದಕ್ಕೆ. ಆ ಥರ ಇದ್ರು. ಅವ್ರು ಯಾವಾಗಲೂ ಹೇಳ್ತಿದ್ರು, ನಮ್ಮ ಮಕ್ಕಳು ಅಂತಂದ್ರೆ ನನಗೆ ಏನಿತ್ತು ಶಾಲೆ ಕಲ್ತು ಹಿಂಗೇನೋ ನೌಕರಿ ಮಾಡಬೇಕು, ನಮ್ಮ ತಂಗಿಗಳಿಗೆಲ್ಲ ಹಿಂಗೆ ಏನೋ ಒಂದು ಉದ್ದೇಶ ಇತ್ತು. ಹಂಗೆ ಹೇಳ್ತಿದ್ದಿಲ್ಲ ಸರ್. ನಮ್ಮ ಅಜ್ಜಿ ಇದ್ರು ಸರ್. ಅವರು 105 ವರ್ಷ ಆಗಿತ್ತು. ಅವರು ಇಷ್ಟ ಆದ ಮದ್ವೆ ಮಾಡ್ತೀನಿ, ನನ್ನ ಹೆಸರು ಉಳಿಸ್ಬೇಕು ಅಂದ್ರೆ ರೊಕ್ಕ ಗಳಿಸಿ ನೀವು ಜಾಬ್ ಮಾಡಿ ಅಂತಲ್ಲ, ನಾವು ಎಲ್ಲಿ ಮನೆಗೆ ಮದುವೆ ಮಾಡಿ ಕೊಡ್ತೀವಲ್ಲ ಅಲ್ಲಿ ಹೆಸರು ತಂದ್ರಿ ಅಂದರೆ ನಮಗೆ ಕೋಟಿ ಗಳಿಸಿದಂಗೆ ಅಂತ ಹೇಳ್ಯಾರ ಸರ್ ಎಲ್ಲ ಮಕ್ಳಿಗೆ ಅಷ್ಟೇ. ಸರ್ ನಮ್ಮ ಅಪ್ಪನ ಹೆಸರು ಮುರುಗಯ್ಯ ಪುರಾಣಿಕ್ ಅಂತ. ತಾಯಿ ಹೆಸರು ಶೈಲಜಾ ಪುರಾಣಿಕ್. ಏನು ಮಾಡೋರು ಅವರು? ಇಲ್ಲ, ಒಕ್ಕಲ್ತನ ಐತೆ ಸರ್. ಸಮಾಜ ಸೇವೆ ಸರ್ ಅವರು. ಸಮಾಜ ಸೇವೆ. ಓ, ಅದರ ಅಂಶ ನಿಮ್ಮಲ್ಲಿ ಬಂದಿದೆ ನೋಡ್ರಿ. ಹಾಗಾಗಿ ನೀವು ತುಡಿತಾ ಇದೆ. ಸೂಪರ್. ಓಕೆ. ಅವ್ರು ನಮ್ಮ ಮಾಮ ಅವ್ರಿ ವಿಲೇಜ್ ಅಕೌಂಟೆಂಟ್ ಇದ್ರಿ, ರಿಟೈರ್ಡ್ ಆಗ್ಯಾದ್ರಿ. ಹೌದಾ? ಏನೇನ ಇಲ್ಲೇ ಬೆಳೆದಿದ್ದೀರಿ? ಹಾಂ ಸರ್. ಹಾಂ ಸರ್. ಹಾಂ ಸರ್. ಕೈ ತೋಟ. ಹಾಂ ರೀ, ನಮ್ಮ ಅತ್ತೆಯರೇ ಮಾಡ್ತಾರೆ ಸರ್ ಅದು. ಹಾಂ ರೀ. ಓಕೆ. ವಾವ್, ಇಲ್ಲೇ ಬೆಳ್ಕೊಂಬಿಡ್ತೀರಿ? ಸೂಪರ್. ಈ ಕಡೆ ಬಿಟ್ಟಾವಲ್ಲ ಬದನೆಕಾಯಿ? ಹಾಂ ಸರ್. ಹಾಂ ರೀ, ಅಲ್ಲಿ ಕೆಳಗೂ ಅದಾವ ನೋಡ್ರಿ. ಓಕೆ. ಓಹೋ, ಈ ಬದನೆಕಾಯಿನೂ ಬೆಳೆದಿದ್ದೀರಿ? ಇದ್ರಾಗೆ 2 ವೆರೈಟಿ ಇದೆಯಾ? ಹಾಂ. ಓಕೆ, ಸೂಪರ್. ನನಗೆ ಟೈಮ್ ಆಗ್ತದೆ. ಹಾಂ,
ಏನ್ರಿ ಮುಗಿಸ್ ಹಾಂ ನಾ ಎಕ್ಸಾಮ್ ಅವಲ್ರಿ ನಾ ಇರಲ್ಲ ಅಂತಂದೇನ್ರಿ. ಗೊಬ್ಬರ ಎಲ್ಲ ಇಲ್ಲಿ ಹಾಕುತ್ತೆ. ಈಗ ಮನೆಗೆ ಬದ್ನಿಕಾಯಿ ಆಯ್ತು. ಹಾಂ, ಇದೇನು ಮರ ಇದು? ಪಾರಿಜಾತ ಅಂತ. ಪಾರಿಜಾತ. ಹಾಂ ಹಾಂ, ಇರಲಿ ಇರಲಿ ಇರಲಿ. ಎಲ್ಲಿ ನಿಮ್ಮ ಅತ್ಯಾರ ಒಂದೆರಡು ಮಾತಾಡ್ಸೋಣ. ಅಮ್ಮ ನಮಸ್ತೆ ನಮಸ್ತೆ ನಮಸ್ತೆ, ಬರ್ರಿ. ಹಾಂ, ಹಾಡ ಹಾಡಿನಿಂದನೇ ಶುರುವಾಗಿ ಬಾ ತಾಯಿ. ಬರ್ರಿ ಬರ್ರಿ ಬರ್ರಿ. ಅಮ್ಮ ಹೆಂಗಿದಿರಿ? ಆರಾಮಿದ್ದೀರಿ? ಒಂದು ಹಾಡಿನೊಂದಿಗೆ ಶುರುವಾಗಲಿ. ಈಗ ಒಂದು ಹಾಡು ಹೇಳ್ರಿ ನಮಗೆ, ಯಾವ್ದು ಬರುತ್ತೆ? ನಮ್ಗೇನು ಹಾಡ ಬರ್ತದೆ? ಯಾವ್ದಾರು ಹೇಳ್ರಿ ಹಂಗೆ. ಹಾಂ ಹಾಂ ಹಾಂ, ನೆನಪೇ ಬರಲ್ಲಮ್ಮ ನಮ್ಗೆ ಜಲ್ದಿ ಹಾಡ. ನೆನಪು ಮಾಡ್ಕೊಡ್ರಿ. ಆಮೇಲೆ ನಿಮ್ಮ ಸೊಸಿ ಇಷ್ಟೊತ್ತು ಹಾಡಿ ಹೊಗಳ್ತಿದ್ರು ನಿಮ್ಮನ್ನು. ಅದೇನ ಅವ್ರ ಕೆಲಸ ಅವ್ರಿಗೆ, ನಮ್ಮ ಕೆಲಸ ನಮ್ಗೆ. ನಾವು ಹೇಳಿದ್ದೆ ಅವರು, ನಾವು ಮಾಡಿದ್ದೆ ಅವ್ರು ಮಾಡೋದು ಅಷ್ಟೇ ಅಲ್ಲ. ನಾವು ಮಾಡಿದ ಸಂಸಾರ ಅವ್ರಿಗೆ ಬಿಡೋದು. ನಾವೇನು ಮಾಡೀವಿ ನಮ್ಗಿಂತ ಹೆಚ್ಚಿಗೆ ಅದು ಖರ್ಚು ಅವ್ರಿಗೆ. ನಮ್ಮಂಗೇನಿಲ್ಲ, ನಮ್ಮ ಕಾಲ ಬೇರೆ, ಈಗ ಅವ್ರ ಕಾಲ ಬೇರೆ. ಹೌದಾ? ಹೆಂಗೆ ಬೇರೆ ಅಂತೀರಿ? ನಿಮ್ಮ ಕಾಲ ಅವ್ರ ಕಾಲ? ಮಕ್ಕಳಿಗೆ ಸ್ಕೂಲಿಂದು ಅಷ್ಟೇ ಖರ್ಚು. ನಮ್ಮ ಶಾಲೆಗೆ ಹೋಗ ನಾವು 2 ಬುಕ್ ತೊಗೊಂಡು ಇಷ್ಟು ಹಿಡ್ಕೊಂಡು ಓದ್ತಿದ್ದೆವು. ಹೌದ್ರೆ ಈಗ ಒಂದು 10 ಕಿಲೋದ ಬ್ಯಾಗ್ ಹೊರಬೇಕು ಮಕ್ಕಳು. ನಮಗೆ ನಾವು ಇಲ್ಲೇ ಕಲ್ತೀವಿ, 7ನೇ ತನ ನಮ್ಮೂರಾಗ ನಾವು ಅಷ್ಟೇ ಕಲ್ತೀವಿ ಶಾಲೆ. ಈಗ 10 ಕಿಲೋ ಬ್ಯಾಗ್ ಹೊರಬೇಕು, ಟಿಫಿನ್ ಹೊರಬೇಕು, ನೀರು ಡಬ್ಬಿ ಹೊರಬೇಕು. ಅವು ಮಕ್ಳು ಹಿಂಗೆ ಆಗ್ತಾವೆ ಶಾಲೆ ಕಲಿಯೋದ್ರಾಗೆ. ಈಗ ಒಬ್ಬಕ್ಕೆ ಹೋಗ್ಲತ್ತಾಳ ಸ್ಕೂಲಿಗೆ, 8ಕ್ಕೆ ಹೋಗ್ತಾಳ, 6ಕ್ಕೆ ಬರ್ತಾಳ. ಆಕೆ ಊರಿಗೆ ಹೋದಂಗೆ ಆಗ್ಯದ. ನಮ್ಮ ಮೋತಿ ನೋಡ್ಲಕ್ಕೂ ಟೈಮ್ ಸಿಗವಲ್ದು. ಹಾಂ, ಆಕೆ ವಾರಕ್ಕೊಂದ್ಸಲ ನನ್ನ ಜೊತೆ ಉಂಡ್ರೆ ಆಕಿನ ಜೀವನ ಸಮಾಧಾನ ಇರ್ತದೆ. ಆಕೆ ಹಂಗೆ ಉಳ್ಳಕ್ಕೂ ಕೂಡ ಟೈಮ್ ಸಿಗವಲ್ದು ಶಾಲೆ. ಹಂಗೆ ಟೆನ್ಷನ್ ಆಗ್ಯದ ರೀ ಈಗ ಶಾಲೆ. ಈಗಿನ ಶಾಲೆನೇ ಬೇರೆ, ನಮ್ಮ ಶಾಲೆನೇ ಬೇರೆ ರೀ ಖರ್ಚು. ಮತ್ತು ಈಗ ಅವ್ರು ನಮ್ಗಿಂತ ಡಬಲ್ ಖರ್ಚು ಅಲ್ರಿ. ಹಾಂ, ಅಲ್ಲ, 2 ಬುಕ್ ಓದ್ದವ್ರಿಗೆ ಇಷ್ಟು ಜ್ಞಾನ ಇದೆ, 10 ಓದ್ದವ್ರಿಗೆ ಮತ್ತೆ ಇನ್ನೂ ಹೆಚ್ಚಿರ್ಬೇಕಾಗಿತ್ತಲ್ಲ. ಅಂದ್ರೆ ಅವ್ರ ಶಾಲೆ ನಮ್ಮ ಶಾಲೆ ಬಿಡಿಸ್ತದಲ್ರಿ. ಅವರೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ, ನಮ್ಗೇನು ಇಂಗ್ಲೀಷ್ ಮಾತು ಬರ್ತಾವ್ರೆ. ಇದ್ದು ನಮ್ಮ ಶಾಲೆ ಕಲಿಯೋರು ಇಂಗ್ಲೀಷ್ ಇದ್ದು ಅಂದ್ರೆ ನಮ್ಗೆ ಅಷ್ಟು ಸುಧಾರಿಸ್ತಾರ. ಈಗಿನವ್ರದ್ದೇ ಬೇರೆ, ನಮ್ಮದೇ ಬೇರೆ. ಹಳೆ ಶಾಲೆ, ಮೊಗಲಾಯ ಶಾಲೆ, ಪ್ರೈವೇಟ್ ಶಾಲೆ ಇದ್ದವ್ರೆ, ಗೌರ್ಮೆಂಟ್ ಶಾಲೆ. ಮತ್ತು ಎಷ್ಟು 3 ಶನಿ ಬುಕ್ಕು, 6 ಶನಿ ಶಾಲೆ ನಮ್ಮದು. ಈಗ ಲಕ್ಷ ಕೊಟ್ರೂ ಸರಿ ಹೋಗಲ್ದಲ್ಲ. ಮನೆಯೋಸ್ ಮಂದಿ ಗಂಡ ಹೆಂಡ್ರು ದುಡ್ದು ಪಗಾರನು ಮಕ್ಕಳಿಗೆ, ಹೊಲ್ದು ಮಾಲ್ ಬಂದ್ರೂ ಮಕ್ಕಳಿಗೆ ಅಂತ ಶಾಲೆ ಬಂದದ ಈ ಕಾಲಕ್ಕೆ. ಮತ್ತೇನು ಮಾಡ್ಬೇಕು? ಗೌರ್ಮೆಂಟ್ ಫಿಕ್ಸ್ ತೆಗ್ದಾರಿ, ಗೌರ್ಮೆಂಟ್ ಶಾಲೆ ಬಿಟ್ಟಾರ, ಪ್ರೈವೇಟ್ ಶಾಲೆಗೆ ಹಚ್ತಾರ. ಈಗ ನಮ್ಮ ಮಕ್ಕಳಿಗೆ ನಾವು ಶಾಲೆ ಕಲ್ಸೋದು ಆಗೋಲ್ದು. ಇವಾಗ ಒಂದು ಹುಡುಗಿ 1 ಲಕ್ಷ ಫೀಸ್ ಕಟ್ಬೇಕು. ಇವಾಗ ನನ್ನ ಮಗ ಟೆಂಟ್ ಹೊತ್ತು ಜಮಾಸಿ 1 ಲಕ್ಷ ಫೀಸ್ ಕಟ್ಬೇಕಲ್ಲಿ. ಮತ್ತು ನಾವು ಸಾವ್ಕಾರ್ರೆ, ನಮ್ಗೇನು ಅನುಕೂಲ ಅದು ಮಾಡು. ಇದನ್ನು ಕರೆ ಅಂತೀರಾ ಸುಳ್ಳು ಅಂತೀರಾ ನೀವು? ಯವ್ವ, ನಾ ಸುಮ್ಮನೆ ಇದೀನಿ, ಏನು ಮಾತಾಡಕ್ಕೆ ಬರೋದು, ಏನು ಹೇಳಿ ಅಂತ ಗೊತ್ತಾಗಲ್ದು. ಎದಕ್ಕಂತಂದ್ರೆ ನೀವು ಹೇಳೋದು 100 ಅಕ್ಷರ ಸಹ ಸತ್ಯ ಐತಿ. ಹೌದಲ್ಲ? ಎಲ್ಲರಿಗೂ ಅನುಕೂಲ ಬೇಕಲ್ರಿ. ಅವರಿಗೆ ಸೀಟ್ ಅಂತ, ಅವರಿಗೆ ಮೀಸಲಂತ, ಇವರಿಗೆ ಎಮ್ಮೆ ಮೀಸಲ, ಇವರಿಗೆ ಅವ್ರಿಗೆ ಮೀಸಲಂತ, ಇವ್ರಿಗೆ ಮೀಸಲಿಲ್ಲ ಅಂತ. ನಮ್ಮ ಮಂದ್ಯಾಗ ಎಷ್ಟು ಬಡವ್ರ ರೀ, ಸಾಕಷ್ಟು ಜನ ಬಡವ್ರ. ನಮ್ಮ ಐಗಳ ಮಂದ್ಯಾಗ ಅಂತಾರೆ ಹೊಲನೇ ಇರಲ್ಲ. ಏನೋ ನಮ್ಮ ಪುಣ್ಯ, ನಮ್ಮ ಹಿರಿಯರು ಮಾಡ್ಯಾರ, ನಮ್ಮ ಹಣೆ ಬಾರ್ ಚಂದ ಅದ. ಇರಲಿಲ್ಲ ಅಂದ್ರೆ ಮುಂಜಾನೆ ಇದ್ದು ನಾವು ಜೋಳಿಗೆ ಹಾಕೊಂಡು ಹಿಟ್ಟಿಗೆ ಹೋಗ್ಬೇಕು ನಾವು. ನಮ್ಮಪ್ಪ ನಮ್ಮವ್ವ ಹಿಟ್ಟು ತಂದ ಮಾಡಿ ಉಂಡು ನಾವು ಇಷ್ಟು ಬದುಕೀವಿ. ಈ ಕಾಲಕ್ಕೆ ಅಂದ್ರೆ ಅದು ನಡೆಯವಲ್ದು. ಈಗಿನ ಮಕ್ಕಳು ಒಪ್ಪಲ್ರಲ್ಲ ಹಂಗೆ ಹೋಗ್ಲಾಕ. ಇರಲಿ ಬಿಡು, 4 ಮಂದಿ ಸರಿ ನಾವು ಇರಬೇಕಾಗ್ತದೆ. ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಐಗೊಳೆ ಅಂತಾರೆ, ಹೋದ್ರೂ ಐಗೊಳೆ ಅಂತಾರೆ. ಖರೇರೆ ನಮಗೇನು ಗೌಡ್ರ ಕುಲ್ಕಣ್ಯಾರ ಅಂತಾರೆ, ಏನಿಲ್ಲ. ಈಗ ನಿಮ್ಮ ಸಸಿ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಸೊಸೆ ಬಗ್ಗೆ ಅಂದ್ರೆ ಆಕೆ ಬುದ್ಧಿವಂತಿ ಹೇಳ, ಒಳ್ಳೆ ಕೇಳ, ಸಾಲಿ ಕಲ್ತಾಳ. ಅಡಿಗೆ ಗಿಡ ಕೆಲಸ ಬರಲ್ಲ ಅಂತ ಬಂದ್ಗಳಿಗೆ ಲಗ್ನ ಆದ್ಗಳಿಗೆ ಹುಷಾರಾಳ, ಹೋಗವ ಸಾಲಿಗೆ. ಮನೆ ಕೂತು ಏನು ಮಾಡ್ತೀರಿ? 600 ಕೊಟ್ರು ಕೆಲಸನೇ, 10,000 ಕೊಟ್ರು ಕೆಲಸನೇ. ಮತ್ತು ಹೋಗಂತ ಕಳಿಸಿವಿ. ಅದೇ ಹಾಗೆ ಹೋಗ್ಕೋತ ಊರನ್ನ ಸಾಲಿಗೆ ಹೋಗ್ಕೋತಾನೆ ಸಾಲಿದ ಹುಷಾರಾಳ. ಈಗ ಚಲೋ ನಂಬರ್ ಬಂದು ಅಂತ ಸೀಟ್ ಹಾಕಿದ್ದು, ಅಂಗನವಾಡಿ ಸಾಲಿ ಸಿಕ್ಕಿತು. ಇದ್ರಾಗ ಇನ್ನೇಟು ಓದಿ ಇನ್ನೂ ಸ್ವಲ್ಪ ದೊಡ್ಡ ಆಗ್ಬೇಕಂತ ಆಸೆ ಅದ ಆಕಿಗೂ. ಫೀಸ್ ಕಟ್ತಾಳ, ಏನೋ ಹೋಗ್ತಾರೆ, ಏನೋ ಬರ್ತಾರೆ ನೋಡಿ. ನಮ್ಗಾದ್ರೆ ಸಾಲಿ ತಿಳಿಯಲ್ಲ. ಈಗ ಇವತ್ತು ಹೋಗ್ಬೇಕಂತ ಸದ್ಯ ಎಕ್ಸಾಮ್ ಕಕ್ಕಿ. ಹಾಂ, ಹೌದಾ? ಹಾಂ, ಗುಲ್ಬರ್ಗ ಹೋಗ್ತಾಳ್ರಿ ಈಗ. ಮತ್ತು ಓದೋರಿಗೆ ಯಾಕೆ ಬೇಡ ಅನ್ಬೇಕ್ರಿ? ಓದಬೇಕಲ್ಲ ಅಂದ್ರೂ ಮತ್ತು ಮನೆ ಕೆಲಸ ಇಷ್ಟೆಲ್ಲ ನೋಡ್ಕೊಂಡು ಸಾಲಿ ಓದ್ತಾಳ ಅಂದ್ರೆ ಅದನ್ನು ಒಂದು ನಮಗೆ ಹೆಮ್ಮೆನೇ. ಮತ್ತು ಇದೇ ಮನಾರ ಆತಂದು ಬಿಟ್ಟರೆ ಏನು ಮಾಡ್ತೀವಿ ಆಕಿ? ಖರ್ಯಾರೆ ಅಂದ್ರೂ ಗುಣ. ಮನೆ ಹೊಂಟೋತಾಳ, ದುಕಾನ್ ನೋಡ್ಕೊತಾಳ, ಒಂದು ಸಾಲಿ ಡ್ಯೂಟಿ ನೋಡ್ತಾಳ, ನಮಗೂ ಒಳ್ಳೇದು ಕೆಟ್ಟ ನೋಡ್ತಾಳ. ಸಾಲಿ ಓದ್ತಾಳ ಚಲೋನೇ ಅನ್ಬೇಕು. ಮತ್ತು ಅವ್ರಿಗೆ ನಾವು ಹಿಂಗೆ ಸಪೋರ್ಟ್ ಮಾಡಿ ಅವ್ರಿಗೆ ಖುಷಿ ಬರ್ತದಲ್ರಿ. ಹಾಂ, ಮಕ್ಕಳದೇ ಸಂಭ್ರಮ. ನಮ್ಗೆ ಮಕ್ಕಳು ಸಸ್ತರು ಮೊಮ್ಮಕ್ಕಳು ಅವರು ಚಲೋ ಇದ್ದಾರೆ, ನಾವು ಚಲೋ ಇದ್ದಂಗೆ. ಖುಷಿ ಆತವ. ಅತ್ತಿ ಸೊಸೆ ಅಂದ್ರೆ ಹಿಂಗಿರ್ಬೇಕು. ಒಳ್ಳೆ ಕೇಳ್ರಿ, ನಾವು ಹಾಗೆ ಒತ್ಕೊಂಡು ನಡೆದೀವಿ ನೋಡಿ. ಮತ್ತು ನಮ್ಮಷ್ಟು ನಮ್ಮಂಗೆ ಮಾಡಂದ್ರೆ ಈಗಿನವ್ರು ಮಾಡಲ್ಲ. ಈಗಿನವ್ರದ್ದೇ ರೂಲ್ಸ್ ಬೇರೆ, ನಮ್ಮ ರೂಲ್ಸೇ ಬೇರೆ. ಈಗಿನವ್ರು
ಸಾಲಿನೂ ಬೇರೆ ಈಗಿನವ್ರದ್ದು ಸಂಸಾರಕ್ಕೂ ಬೇರೆ. ಎಲ್ಲರೂ ಯಾರ್ದವ್ರು ವಿದ್ಯಾಭ್ಯಾಸ ಮಾಡಿರ್ತಾರೆ, ಯಾರಷ್ಟು ಅವ್ರು ಬದುಕಬೇಕಮ್ಮ ಆಸೆ ಇರ್ತದೆ ಅವ್ರಿಗೆ. ಪಾಪ ಬದುಕೋರಿಗೆ ಯಾಕೆ ಬೇಡ ಅನ್ಬೇಕು? ಚಲೋನೇ ಇಲ್ಲ. ಹೋಗವ ಕಲಿ ಯಾಕೆ ಬೇಡ ನಾವು ಎಕ್ಸಾಮ್ ಕಟ್ತೀವಿ, ಕಟ್ರಿ ಮಾಡಿರಿ ದುಡೀರಿ. ನೀವು ಚಲೋ ಇದ್ರೆ ನಾವು ಚಲೋ ಇದ್ದಂಗೆ. ಅವ್ರು ನೋಡಿ ನಾವು ಸಂತೋಷ ಪಟ್ಕೊಂಡು ಸುಮ್ಮನೆ ಆರಾಮಿರೋಸ್ 4 ದಿನ. ಯಾವ ತವ್ರ ಮನೆ ನಿಮ್ಮದು? ನಮ್ದೆಲ್ಲ ಇದೆ ನೋಡ್ರಿ. ಅವ್ರು ನಮ್ಮ ಯಜಮಾನ್ರು, ಅವರು ಕುಲ್ಕಣ್ಕಿ ಡ್ಯೂಟಿ ಮಾಡ್ಯಾರ್ರಿ. ಈಗ ರಿಟೈರ್ಡ್ ಆಗ್ಯಾರ, ಮನ್ಯಾಗ ಅದಾರ. ನಂದು ಇದೇ ತವ್ರ ಮನೆ, ಇದೇ ಗಂಡ ಮನೆ. ನಮ್ಮ ಮನೆ ಹೇಳ್ತಾನೆ ಬಂದಾರೆ. ಈಗ ಅವಾಗ ಬಾವಿ ವಿಚಾರ ಹೇಳ್ರಿ, ಅವಾಗ ಒಂದು ಹೇಗಿತ್ತು ಹೆಂಗೆ? ಅದು ಬಾವಿ ಅಂದ್ರೆ ನಾವು ಸಣ್ಣಾಗಿ ನಾವು 50-60 ವರ್ಷನವ್ರು ಇದ್ರೆ ಅಷ್ಟಲಿಂತ ಅಷ್ಟೇ ಅದು ನೋಡ್ರಿ. ಊರಿಗೆ ಬ್ಯಾಸಿಗೆ ಬಂದ್ರೆ ಬರಗಾಲ ಬಂದರೆ ಊರ ಬಾಯೆಲ್ಲ ಒಣಗಿ ಹೋಗಿದ್ದು. ನಮ್ಮ ಬಾಯಿ ಒಣಗಿಲ್ಲ. ಊರ ಮಂದಿಗೆ ಬಾಯಿ ನೀರಿಗೆ ಬರ್ತಿದ್ರು ನೋಡಿ. ಬೆಳ್ತನ ನೀರು ಊರ್ತಾವ್ರಿ, ಮತ್ತು ಬೆಳಗಾದ್ರೆ ಖಾಲಿ ಮಾಡ್ತೀರಿ ಮಂದಿ. ನಂದು ಬರೋದ್ರಾಗೆ ನಾವು ಬಾಗಿಲು ಮುಚ್ಚಿ ಗುಳಿ ಹಾಕೊಂಡು ನಾವು ಮನೆಗೆಲ್ಲ ತುಂಬ್ಕೊಂಡು ಬಾಗಿಲು ತೆರ್ತಿದ್ದೇವೆ ಮಂದಿಗೆ. ನಮ್ಗೆ ಇರ್ದಾಗ ಮಾಡ್ತಾರಲ್ಲ ಅಂತಂದು ಅಷ್ಟು ಈ ಕಡೆ ಕೇರಿ ಒಕ್ಕಲ್ಗೇರಿ ಹಜಾಮೂರು ಕೇರಿ ಹಿಂಗೆಲ್ಲ ನೀರು ಹೊರ್ತೀರಿ ನೋಡ್ರಿ. ಮತ್ತು ದನಗಳಿಗೆ ಸದೇ ಬಂಡಿ ತಂದು ನಿಂದಿರ್ಸಿ ಬ್ಯಾಲರ್ ತುಂಬ್ಕೊಂಡು ಹೋಗ್ತಿದ್ರು. ಈ ಅವೇ ನೀರೇ ಬಳಸ್ತೀವಿ ನಾವು. ಇನ್ನು ಯಾವ ನಳ ಹಾಕೊಂಡಿಲ್ಲ, ನಾವು ಯಾವ ನೀರು ತೊಗೊಂಗಿಲ್ಲ. ಏನೋ ಈಗಿನ ಮಂದಿ ಹಳ್ಳ ಆತ ಮಣ್ಣು ಆತ ಫಿಲ್ಟರ್ ನೀರು ಕುಡಿಬೇಕು, ಸುಡ್ಗಾರ ನೀರು ಕುಡಿಬೇಕಂದ್ರೆ ಅದೊಂದು ಡಬ್ಬಿ ತರ್ತೀವಿ ನೋಡಿ. ಇಲ್ದ್ರೆ ಎಲ್ಲ ಅಡುಗೆ ಅವೇ, ಬಟ್ಟೆ ಅವೇ, ದನಗಳಿಗೆ ಅವೇ, ಬಾಂಡಿಗೆ ಅವೆ ಎಲ್ಲ ನಾವು ಅವೇ ನೀರೇ ಬಳಸ್ತೀವಿ. ಇನ್ನೂ ನಾವು ನಳ ತೊಗೊಂಡಿಲ್ಲ, ಒಂದು ನಳ ಸದೆ. ಅಂದ್ರೆ ಬ್ಯಾಸಿಗೆ ಸ್ವಲ್ಪ ಒಳ್ಯಾಕೆ ಹೋಗ್ತಾವೆ, ಸ್ವಲ್ಪ ಮಳೆಗಾಲ ಜಾಸ್ತಿ ಮ್ಯಾಗ ಬರ್ತಾವೆ. ಇನ್ನಾದ್ರೂ ದಿನ 1-2 ಕೊಡನ ನಾವು ಸೇದ್ತೀವಿ. ಪೂಜೆಗಾರ ಸೇದ್ಕೊಂಡೇ ತರ್ತೀವಿ ನಾವು. ಅದ್ಭುತ, ಖುಷಿ ಆಯಿತು. ಈಗಿನ ಹುಡುಗರಿಗೆ ಒಂದಿಷ್ಟು 4 ಬುದ್ಧಿ ಮಾತು ಹೇಳಿದ್ರಲ್ಲ, ಒಳ್ಳೇದಾಯ್ತು. ಹೇಳಿದ್ರೆ ಕೇಳೋಷ್ಟು ಟೈಮ್ ಸಿಗಲ್ರಿ ಅವ್ರಿಗೆ. ಈಗ ನಾವು ಹೇಳಿದ್ರು ಅವ್ರಿಗೆ ಕೇಳೋಷ್ಟು ಟೈಮ್ ಇಲ್ಲ ಈಗಿನವ್ರಿಗೆ. ಅಷ್ಟು ಕೆಲಸ ಇರ್ತದೆ ಅವ್ರಿಗೆ. ಹಿಂಗೆ ಈಗಿನ ಮಕ್ಳದು ನೀವು ಹೇಳ್ಕೊತಾನೆ ಇರಿ, ನಾವು ಮುಂದೆ ನೋಡಿ ಹೋಗ್ತಾ ಇರ್ತಾವ ಅಂತಾರ ಅವರು. ನಮ್ಮ ಬಾಜಿ ನಾವು ಊದೋದು ಅವ್ರು ಕೇಳಲ್ರಿ, ಬಿಡ್ಲಿ. ನಮ್ದೇನದ ಊದಟ್ ನಮ್ಮದು ಪದ್ಧತಿ ಅದಲ್ರಿ. ನಾವು ಊಜಾ ಬಾದಿ ಊದ್ಕೋತಿರ್ತೀವಿ. ಕೇಳಿದವ್ರು ನಿಮ್ಮ ಇಷ್ಟ, ಬಿಟ್ಟವ್ರು ನಿಮ್ಮ ಇಷ್ಟ. ಕೇಳಿದವ್ರಿಗೆ ಒಳ್ಳೇದಾತ, ಕೇಳಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ನಾವು ಕೇಳೋದು ಧರ್ಮ ಅದಲ್ಲ. ಯಜಮಾನ್ ಮನುಷ್ಯರಾಗಿ ತಾತ ಅಜ್ಜಿ ಇದ್ದೀವಿ, ಹಿಂಗೆ ಆಗ್ಬೇಕಪ್ಪ ಅಂತ ಹೇಳ್ತೀವಿ. ತಾತನೂ ಬಾಜಿ ಊದ್ತಾರೆ, ನಾನು ಬಾಜಿ ಊದ್ತೀನಿ. ಹೇಳ್ರಿ ನಿಮ್ಮ ಊರಿನ ಇತಿಹಾಸ. ಈಗ ನಿಮ್ಮೂರು ಬಾವಿ ಉಳಿಸಕ್ಕೆ ಟೀಚರ್ ಬರ್ಬೇಕಾಯ್ತು ಬೇರೆ ಊರಿಂದ. ಅದು ಒಂದು ಏನೋ ಟೈಮ್ ಅವ್ರದ್ದು ಪಾಪ ಬಂದಾರ. ಈ ಭಾಳ ಮಂದಿ ಟೀಚರ್ ಬಂದವರ ಅಲ್ಲಿ ಮನೆ ಬಂದು ಈ ರೀತಿ ಮಾಡಿ ನಿಮಗೆಲ್ಲ ಅಷ್ಟು ಯಾರು ಹೇಳಿಲ್ಲ. ಭಾಳ ಉತ್ತಮರ ಅಂತ ಟೀಚರ್ದಾಗೆ. ನಮಗೆ 72 ವಯಸ್ಸು ರೀ. ಈ ವಯಸ್ಸಿನಾಗ ಈ ರೀತಿ ಯಾರು ಮನೆ ಬಂದು ಯಾರು ಮಾಡಿಲ್ಲ. ಏನೋ ಅವ್ರದ್ದು ಏನದನೋ ಪಾಪ ಬರಲ್ಲ. ಮನೆಗೆ ಹೋಗ್ತಾರೆ, ಮನೆಗೆ ಕೇಳ್ತಾರೆ, ವಿಚಾರ ಮಾಡ್ತಾರೆ, ಆರಾಮಿದ್ರೆ ಅಂತ ಕೇಳ್ತಾರೆ. ಇಂಥ ಟೀಚರು ನಮ್ಮಲ್ಲಿ ಸಿಗೋದು ಭಾಳ ಕಷ್ಟ ರೀ. ಅಲ್ಲ ನೋಡಿ ಎಲ್ಲಿಗೆ ಬಂತು ಪಾಪ ಅನ್ನಂಗೆ ಆಗೋಯ್ತು. ಇದು ಜವಾಬ್ದಾರಿ ಈ ಊರನ್ನವ್ರಿಗೆ ಇರ್ಬೇಕಾಗಿತ್ತಲ್ಲ. ನಿಮ್ಮ ಮನೆ ಬಂದು 2-3 ಸಲ ವಿಚಾರ ಮಾಡಿ ಈ ಎಷ್ಟು ಬಾಯಿಗಳವ ಟೋಟಲ್ ಮನೆ ಯಾರು ಟೋಟಲ್ ತೊಗೋತಾರೆ. ಮನೆ ಹೋಗಿ ಬಾಯಿಗಳು ವಿಚಾರ ಮಾಡ್ತಾರೆ. ನೀರು ಯಾವ ಹೆಂಗೆ ಅಂತ ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡ್ತಾರೆ. ಇಂಥವ್ರು ಸಿಗೋರು ಭಾಳ ಕಡಿಮೆ ಅಂತ. ಅಲ್ಲ ಪುಣ್ಯ ಮಾಡ್ರಿ. ಭಾರಿ ಪುಣ್ಯ ಅಂತ ತಿಳ್ಕೊರಿ. ನಮ್ಮ ಈ ನಾನು ವಯಸ್ಸಾಯ್ತು, ಇಂಥ ಟೀಚರ್ ಬಂದಿಲ್ಲ ರೀ ನಮ್ಮಲ್ಲಿ. ಯಾರು ಬರ್ತಾರೆ ಪಾಪ ತಮ್ಮಷ್ಟು ಹೇಳೋತಿರ್ಬೋದು. ಆದ್ರೆ ಪ್ರತಿಯೊಬ್ಬರು ವಿಚಾರ ಮಾಡೋದು, ಮನೆಗೆ ಬರೋದು ಹಿಂಗೆ ಯಾರು ಬಂದಿಲ್ಲ ರೀ. ಓಕೆ, ಒಳ್ಳೆ ಪಾಪ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ತಿಳ್ಕೊ. ಈಗ ಅವ್ರ ಬಗ್ಗೆ ಮುಗೀತು. ಈಗ ಇನ್ನೊಂದು ಟೈಮ್ ಐತೆ ಅಂತ ಟೀಚರ್ ನಮ್ಮ ಹಿಂದೆ ನಿಂತಾರೆ. ಈ ಅಮ್ಮರ ಬಗ್ಗೆ ಒಂದು ಮಾತು ಹೇಳ್ಬಿಡ್ರಿ. ಹಿಂಗೆ ಅಮ್ಮರಂತ ನೋಡ್ರಿ, ತಾಯಿ ರೂಪದಾಗ ಹಾರ, ಹೆಂಡತಿ ರೂಪದಾಗ ಹಾರ, ಅಕ್ಕ ತಂಗಿ ರೂಪದಾಗ ಹಾರ. ನಾವು ಮನೆಗೆ ಬಂದೇವ್ರಿ, ಬಂದು ನಮ್ಗೇನು ಕೊರತಿಲ್ಲ ರೀ. ಆರಾಮ್ ಜೀವನ. ನಮ್ಮ ಜೀವನ ಸಣ್ಣ ವಯಸ್ಸಿನ ಬಂದು ಇಲ್ಲೇ ಆಗಿದೆ ಅಂತ ತಿಳ್ಕೊರಿ. ನಾನು ಗೌರ್ಮೆಂಟ್ ಸರ್ವೆಂಟ್ ಕೆಲಸ ಮಾಡಿದ್ದೀನಿ ರೀ. ಮಾಡಿ ಪಾಪ ಎಲ್ಲ ಮಕ್ಕಳು ಮರಳು ನೋಡಿಕೊಂಡು ಹೊರಗಳ ಕೆಲಸ ಎಲ್ಲ ಅವರೇ ನೋಡ್ಕೋತಾರೆ. ಎಲ್ಲ ಜವಾಬ್ದಾರಿ ಅವ್ರೆ. ಯಾಕಂದ್ರೆ ನಾವು ಡ್ಯೂಟಿ ಮಾಡಿ ಹೋಗ್ಬಿಡ್ತೀವಲ್ಲ, ಟ್ರೆಜರಿಕಿ ಅವ್ರ ಕೈಗೇನ ಎಲ್ಲ ಫುಲ್ ಅವ್ರಿಗೆ ರೀ. ಫುಲ್ ಖರ್ಚಿಗೆ ಬೇಕಾದ್ರೆ ಇಸ್ಕೊಳ್ಳೋದು ನೀವು. ನಮ್ಮ ಪೆನ್ಷನ್ ಬರ್ತಲ್ಲ ರೀ. ಅವ್ರ ತಂಟೆದಾಗ ಇಲ್ಲಿ ನೀವು ಅವ್ರು ಮಾಲ್ ಮಾರಾಟ ಮಾಡಿದ್ದು ಅವ್ರ ಜಿಮ್ಮೆದಾರಿ. ಕೊಡ್ತಾರೆ, ನಾವು ಅವ್ರಿಗೆ ಕೊಡ್ತೀವಿ, ಅವ್ರು ನಮ್ಗೆ ತೊಗೋತಾರೆ. ಏನೋ ಎಮರ್ಜೆನ್ಸಿ ತಂದ್ರೆ ನಾವು ಅವರು ತೊಗೋತೀವಿ ರೀ. ಅದು ಹಣಕಾಸಾಗಿ ಏನು ತೊಂದರೆ ಇಲ್ಲ ರೀ. ಅದೊಂದು ನಮ್ದು ಏನು ಚಟಲ್ ಸರ್ ಎಲ್ಲ ರೊಕ್ಕ ಉಳಿತಾವೆ, ಸುಳ್ಳು ಹೇಳ್ಬಾರ್ದು. ಎಷ್ಟು ಟಿ ವಿ ಕಟ್ತೀವಿ, ಇದು ಲೈಟಿಂದ ಕಟ್ತೀವಿ, ಈ ಫೋನಿಗೆ ಇಟ್ಟು ಹಾಕೋತೀವಿ. ಉಳಿದ ರೊಕ್ಕ ಎಲ್ಲ ಆರಾಮ್ ಇದು ಮಾಡ್ತೀವಿ ರೀ. ಏನು ಯಾರ ಬಳಿ ತರ್ಲಕ್ಕೆ ನೋವಲ್ಲ, ಕೊಡ್ಲಕ್ಕೆ ನೋವಲ್ಲ. ಇಷ್ಟು ಅದರಲ್ಲೇ ಸ್ವಲ್ಪ ಮೊಮ್ಮಕ್ಕಳಿಗೆ ಮಕ್ಕಳಿಗೆ 5-10 ಕೊಟ್ಕೋತ ಹುಡ್ರ ಮೊಮ್ಮಗರಿ ಅಭ್ಯಾಸ ಮಾಡ್ತೀವಿ. ಅಭ್ಯಾಸ ಮಾಡ್ಲಿಕ್ಕೆ ಮೊನ್ನೆ ಮೂಡುಬಿದ್ರೆ ಬಂದಿತ್ತು ರೀ ಅವ್ರಿಗೆ. ಮೂಡುಬಿದ್ರೆ ಭಾಳ ದೂರ ಅದಂದು ಇಲ್ಲೇ ಗುಲ್ಬರ್ಗ ಮಾಡಿದ್ರಿ. ಅವೆಲ್ಲ ರೊಕ್ಕ ಆಗಿತ್ತೆಲ್ಲ
ಸ್ಕೂಲಿಗೆ ಸಲುವಾಗಿ ನಾವು ಕಲ್ತೀವಿ ಮಕ್ಕಳು ಮೊಮ್ಮಕ್ಳು ಕಲ್ಸ್ಬೇಕಂತ ನಾವು ಆ ರೊಕ್ಕ ಪಾಲ್ತು ಏನು ಮಾಡಲ್ಲ ರೀ ಅವ್ರ ಹುಡುಗರಿಗೆ ಮಾಡ್ಯಾರ. ಅದ್ಭುತವಾದ ಕೆಲಸ. ಇಲ್ಲರಿ ಒಂದು ನಮ್ದು ಏನು ಚಟ ಏನಿಲ್ಲ ಕಷ್ಟಪಟ್ಟಾರಿ ಊರಿಗೆ ಬಂದು ಹೊಲ್ದಾಗ ಒಂದು ಸ್ವಲ್ಪ ಭೂಮಿದ ಗೋಡಿ ಕಟ್ಟಾರ್ರಿ ಕಂಪೌಂಡ್ ಭಾರಿ ವರ್ಕ್ ಡ್ಯೂಟಿ ಅಂದ್ರೆ ನಮಗೆ ನಾಚಿಕೆ ಹುಲ್ಲು ತರ್ತೀವಿ, ಬಂದಾಗ ಗೋಡಿ ಕಟ್ಟಾರಿ ಹೊಲಕ್ಕೆ ಹೋಗಿ ಕಟ್ಟಿಗೆ ತರ್ತೀವಿ, ಕುಸಿಬಿ ಕೊಯ್ತೀವಿ, ರಾಶಿ ಮಾಡ್ತೀವಿ, ಜೋಳ ಕೆತ್ತೀವಿ, ದನಗಳಿಗೆ ಬಾಟಿ ತರ್ತೀವಿ ರೀ. ಈಗ ಬ್ಯಾಸಿಗೆ ಟೈಮ್ ಗೋಡಿ ಕಟ್ತೀವಿ ರೀ ಕಂಪೌಂಡ್ ವಾಲ್. ಸುಮಾರು 21 ಎಕರೆ ಸರ್ವೆ ನಂಬರ್ ಒಂದೇ ಅದ ರೀ. ಅದು ಗುಡ್ಡದಿಂದ ನೀರು ಬರ್ತಾರೆ, ಅದು ಎಲ್ಲ ಕರ್ಕೊಂಡು ಹೋಗ್ಯದ್ರಿ. ಯಜಮಾನ್ ಏನು ಮಾಡಿಲ್ಲ. ನಾವು ಈ ಭೂಮಿ ಮಣ್ಣು ಸಿಗಲ್ಲ, ಮಣ್ಣು ಯಾರು ಕೊಡಲ್ರಿ. ನೀವು ಸ್ವಲ್ಪ ಹಂಗೆ ಕೊಡಂದ್ರೆ ಕೊಡ್ತೀರಿ, ರೊಕ್ಕ ಕೊಡೋರು ಕೊಡ್ತೀರಿ. ಮಣ್ಣು ಯಾರು ಕೊಡ್ತಾರೆ? ಹಾಲು ಕೊಡ್ತಾರೆ, ಹಾಲು ಮೇಲೆ ಕೆನೆ ಯಾರು ಕೊಡಲ್ಲ. ಹಾಲು ಮೇಲೆ ಕೆನಿತಂದ್ರೆ ಮೊಸರು ಆಗ್ತದ, ತುಪ್ಪ ಆಗ್ತದ, ಮಜ್ಜಿಗೆ ಆಗ್ತದ, ಎಲ್ಲ ಆಗ್ತದ. ಹಾಲಿನ ಮೇಲೆ ಕೆನಿ ಆದ್ರೆ ಏನೂ ಆಗಲ್ಲ ರೀ. ಅದಕ್ಕೆ ಈ ಹೊಲದ ಮೇಲೆ ಮಣ್ಣು ಹೋಗ್ಬಾರ್ದು ಅಂತ ತಿಳ್ಕೊಂಡು ನನಗೆ ಯಾರು ಹೇಳಿಲ್ರಿ, ಸ್ವಂತ ಗಾಡಿ ಕಟ್ಟಿನ್ರಿ. ಸುಮಾರು 1,30,000 ರೂಪಾಯಿ ಟ್ರಿಪ್ ಬರೀ ಕಲ್ಗಳಾಗ್ಯಾವ್ರಿ. ನಾವು ಶನಿವಾರ ಬರ್ಬೇಕ್ರಿ, ಸಂಡೇ ಫುಲ್ ಕೆಲಸ ಮಾಡೋ ಗಾಡಿ ಕಟ್ಬೇಕು. ಇಬ್ಬರು ಹೆಣ್ಮಕ್ಳು ತೊಗೋಬೇಕ್ರಿ, ಗಾಡಿ ಕಟ್ಬೇಕು. ಫಸ್ಟ್ ಕ್ಲಾಸ್ ಗಾಡಿ ರೀ. ಈಗ ಸುಮಾರು ಒಂದು 20 ವರ್ಷದ ಗಾಡಿ ಕಟ್ಟಿ ಏನು ಬಿತ್ತಿಲ್ಲ, ಇನ್ನೂ ಈಗ ಪ್ರೆಸೆಂಟ್ ಹಂಗೆ ಕಟ್ತೀನಿ ರೀ. 21 ಎಕರೆ ರೌಂಡ್ ಬರ್ಬೇಕಲ್ರಿ. 20 ವರ್ಷದಿಂದ 20 ವರ್ಷ ಕಟ್ಕೊತಿದ್ದೀನಿ ಹಂಗೆ. 20 ಎಕರೆಕ 20 ಎಕರೆ 20 ವರ್ಷ ಕಟ್ಕೊತಿದ್ದೀನಿ ಹಂಗೆ. ಅಂದ್ರೆ ಒಂದೇ ದಿವಸ ಅಲ್ಲ, ಬಿಡು ಇದ್ದಾಗ ಸೂಟಿ ಡ್ಯೂಟಿ ಮಾಡ್ಕೋತ ಒಂಥರ ಜಕಣಾಚಾರ ಇದ್ದಂಗೆ ನೀವು. ಸರ್ ಏನಾಡ್ರಿ 15 ಲೀವ್ದಾಗ ಲಾಸ್ಟ್ ಒಂದು 8 ಲೀವ್ ಹಾಕಿ ಬಂದು ಮುಂಜಾನೆ ಈಗ ಹೊಲ್ದಾಗ ಇರೋದ್ರಿ. ಮುಂಜಾನೆ 6ಕ್ಕೆ 5ಕ್ಕೆ ಹೋಗ್ಬಿಡೋದು, ಹೊಲಕ್ಕೆ ಜಳಕ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ಬಿಡೋದು. ಇಬ್ರು ಹೋಗ್ಕಿರನ? ಇಲ್ರಿ, ನಾವು ಬೇರೆ ಹೆಣ್ಮಕ್ಳು ಕೂಲಿ ತೊಗೋತೀವಿ ರೀ. 11-12 ತನ 2-3 ಬಾಟ್ಲಿ ನೀರು ಹೋಯ್ತೀವಿ, ಕೆಲಸ ಆದ್ಮೇಲೆ ಬಂದ್ಬಿಡ್ತೀವಿ ರೀ. ಈ ರೀತಿ 21 ಎಕರೆ ಅದ. ಈಗ ಒಂದು ಸುಮಾರು ಒಂದು ಅರ್ಧ ಆಗ್ಯದ ರೀ, ಇನ್ನೊಂದು ಅರ್ಧ ಅದ ರೀ. ಎಲ್ಲಿ ಹೊಲ ಅದ? ಸರ್ವೆ ನಂಬರ್ ಫಸ್ಟ್ ಕ್ಲಾಸ್ ನಂಬರ್ ಸರ್. 21 ಎಕರೆ ಒಂದೇ ಹಾಸಿಗೆ ಅದ ರೀ. ಆದರೆ ಅದು ಹಿರಿಯರದ ಅದ, ನಾವು ಕಾಪಾಡ್ಬೇಕಂತಂದು ಎಲ್ಲ ಹೇಳ್ತೀವಿ. ನೋಡೋಣ ನಿಮ್ಮ ಇದನ್ನ ನಮ್ಮ ವೀಕ್ಷಕರಿಗೆ ತೋರ್ಸೋಣ ಕಂಪೌಂಡ್. ಈ ಹುಡುಗ ಈಗ ನೋಡಿ ಬರ್ಬೋದು ಸರ್. ನೋಡೋಣ, ಹೋಗೋಣ. ಗಾಡಿ ಅಲ್ಲಿಗೆ ಹೋಗ್ತಾರೆ, ಹಾಂ ತೋರ್ಸ್ಕೊಂಬರ್ತಾನೆ ಹುಡುಗ. ನೋಡೋಣ. ಸ್ವಲ್ಪ ಟೀ ಕಾಫಿ? ಇಲ್ಲ. ಅಯ್ಯೋ, ಅಮೃತ ಕೊಟ್ಟಿರಿ ಈಗ ನೀವು, ಇನ್ನೇನು ಬೇಡ. ನಮಸ್ತೆ, ಬರ್ರಿ. ಹಾಂ